ನಮಸ್ಕಾರ ಸ್ನೇಹಿತರಿಗೆ, ನಿಮ್ಮೆಲ್ಲರಿಗೂ ಯೋಗ ಮಾಸ್ಟರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ತಾವೆಲ್ಲರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ ಹಾಗೂ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಬರೆದು ತಿಳಿಸಿ ಹೆಚ್ಚು ಹೆಚ್ಚು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಸ್ನೇಹಿತರೆ, ನಾನು ಇವತ್ತಿನ ವಿಷಯ ಬಸವಣ್ಣವರ ವಿಷಯವನ್ನು ಮುಂದುವರಿಸ್ತಾ ಇದ್ದೇನೆ. ಸ್ನೇಹಿತರೆ, ನನ್ನ ಬಾಲ್ಯದ ಅನುಭವವನ್ನು ನಾನು ಹೇಳ್ತೇನೆ. ನನಗೆ ಬಾಲ್ಯದಲ್ಲಿ ಬಸವಣ್ಣನವರು ಅಂದರೆ ತುಂಬ ಇಷ್ಟ. ಬಸವಣ್ಣವರಂದರೆ ತುಂಬ ಇಷ್ಟ ನನಗೆ. ಅವರ ಫಿಲ್ಮ್ಗಳನ್ನು ನೋಡ್ತಾ ಇದ್ದೆ, ಅನೇಕ ವಚನಗಳನ್ನು ನಾನು ಓದ್ತಾ ಇದ್ದೆ. ಈ ಶರಣರ ಸಾಹಿತ್ಯ ಅಂದರೆ ತುಂಬ ಆಸಕ್ತಿ ಇತ್ತು ನನಗೆ. ಅಕ್ಕಮಹಾದೇವಿಯವರು, ಬಸವಣ್ಣವರಾಗಿರ್ಬೋದು. ಆದರೆ ನನಗೇನು ಕಂಡು ಬಂತಂದರೆ, ಒಬ್ಬ ಸಾಧಕ ಬ್ರಹ್ಮಜ್ಞಾನಿ ಆಗಬೇಕು ಆದರೆ ಅವನಿಗೆ ಬೇಕಾದಂತಹ ಜ್ಞಾನ, ಅವನಿಗೆ ಬೇಕಾದಂತಹ ಸಲಹೆ, ಮಾರ್ಗದರ್ಶನದ ಕೊರತೆ ನನಗೆ ಎದುರಾಯಿತು. ಅಂದರೆ ಈ ವಚನ ಸಾಹಿತ್ಯವನ್ನು ಇಟ್ಟುಕೊಂಡು ನಾವು ಸಾಧನೆ ಮಾಡಕ್ಕೆ ಹೋದಾಗ ನಮಗೆ ಮಾರ್ಗದರ್ಶನದ ಕೊರತೆ ಎದುರಾಗುತ್ತೆ. ನನಗೆ ಪರಿಪೂರ್ಣ ಜ್ಞಾನ ಲಭ್ಯ ಆಗಲಿಲ್ಲ ಅಲ್ಲಿ. ಕಾರಣ ಏನಂದರೆ, ಒಂದನೇದು ವಚನಗಳು ನಡುಗನ್ನಡದಲ್ಲಿದ್ದಾವೆ, ಹಳೆಗನ್ನಡದ ಮಿಕ್ಸ್ ಆಗಿ ನಡುಗನ್ನಡದಲ್ಲಿದ್ದಾವೆ. ಅಷ್ಟು ಸುಲಭವಾಗಿ ಅರ್ಥ ಆಗೋದಿಲ್ಲ. ಅದನ್ನೇನು ಅರ್ಥ ಮಾಡ್ಕೊಂಡು ಹೋದ್ರೆ ಅಪಾರ್ಥ ಆಗೋದೇ ಜಾಸ್ತಿ ಇದೆ. ಆ ವಚನ ಏನು ಬರೆದಿದ್ದಾರಲ್ಲ ಅದರ ಯಥಾ ಪ್ರಕಾರ ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ ಇದೆ. ಆಮೇಲೆ ಈ ವಚನಗಳನ್ನು ಈ ಮೆಕೆಲೆ ಶಿಕ್ಷಣ ಓದಿದಂತಹ ಕೆಲವು ಸಾಹಿತಿಗಳು ಅರ್ಥ ಬರೆದಿರ್ತಾರೆ. ಆ ಅರ್ಥ ಹೇಗಿರುತ್ತಂದರೆ, ಬ್ರಾಹ್ಮಣ ಮನೆತನದಿಂದ ಹುಟ್ಟಿ ಬಂದಂಥವನು ಸಾಹಿತಿಯಾಗಿದ್ದರೆ ಅವನು ಮೂಗಿನ ಸೀದಕ್ಕೆ ಅವನು ಬರೆದ್ಬಿಟ್ಟಿರ್ತಾನೆ. ಲಿಂಗಾಯತ ಮನೆತನದ ಹುಟ್ಟಿ ಬಂದಂಥವನು ಆ ಸಾಹಿತಿಯಾಗಿದ್ದರೆ ಅವನು ಮೂಗಿನ ಸೀದ ಬರೆದ್ಬಿಟ್ಟಿರ್ತಾನೆ. ಅವ್ರಿಗೆ ಹೇಗೆ ತೋಚುತ್ತೋ ಹಾಗೆ ಅದನ್ನು ಏನು ಮಾಡಿಬಿಡ್ತಾರೆ ಅಂದರೆ ತಿರುಗಿಸಿಬಿಡ್ತಾರೆ. ಆದರೆ ಅದು ಹಾಗಲ್ಲ. ವಚನ ಸಾಹಿತ್ಯವನ್ನು ಅರ್ಥ ಮಾಡ್ಕೋಬೇಕಾದ್ದು ಅದು ಹಾಗಲ್ಲ. ಅದನ್ನು ಅರ್ಥ ಮಾಡ್ಕೋಬೇಕಾದ್ರೆ ಅವನು ಯೋಗಿನೇ ಆಗಿರಬೇಕು, ಅವನೊಬ್ಬ ಸಾಧಕನೇ ಆಗಿರಬೇಕು. ಆಗ ಮಾತ್ರ ಅದು ಅರ್ಥ ಆಗಕ್ಕೆ ಸಾಧ್ಯ. ಏನು ಸಾಧನೆ ಮಾಡಲಾರ್ದವನು ಬಂದ ವಚನಗಳನ್ನು ಹೇಳ್ತಾನೆ, ಅದರ ಅರ್ಥ ಹೇಳ್ತಾನೆ, ಅದ್ರ ಬಗ್ಗೆ ಮಾತಾಡ್ತಾನೆ ಅಂದರೆ ಸಮಾಜದಲ್ಲಿ ಗೊಂದಲಗಳಾಗುವುದೇ ಜಾಸ್ತಿ. ಧರ್ಮ ಯಾಕಿದೆ ಮೊದಲು ತಿಳ್ಕೊಳ್ಳಿ. ಧರ್ಮ ಅಂಬೋದು ಯಾಕಿದೆ? ಧರ್ಮ ಜಗಳ ಮಾಡೋದಕ್ಕೆ, ಒಬ್ಬೊಬ್ಬರನ್ನ ಕಟ್ಟಿ ತುಂಡು ಮಾಡೋದಕ್ಕೆ ಇಲ್ಲ. ಧರ್ಮ ಒಂದು ಸೂಜಿಯಾಗಿ ಕೆಲಸ ಮಾಡುತ್ತೆ, ಎಲ್ಲರನ್ನು ಕೂಡಿಸೋದಕ್ಕೆ ಪ್ರಯತ್ನ ಮಾಡುತ್ತೆ. ಇದನ್ನು ತಿಳ್ಕೊಂಬಿಡಿ. ಅದು ಯಾವುದೇ ಧರ್ಮ ಇರ್ಬೋದು, ಯಾವುದೇ ಮತ ಪಂಥ ಇರ್ಬೋದು, ಎಲ್ಲರನ್ನು ಕೂಡಿಸೋದಕ್ಕೆ ಪ್ರಯತ್ನ ಮಾಡುತ್ತೆ ಹೊರತು ಬೇರೆ ಬೇರೆ ಮಾಡೋಕ್ಕೆ ಯಾವತ್ತೂ ಪ್ರಯತ್ನ ಪಡೋದಿಲ್ಲ. ಧರ್ಮದ ಮೂಲ ಸಿದ್ಧಾಂತನೇ ಇದೇ ಇರುತ್ತೆ, ಎಲ್ಲರನ್ನು ಕೂಡಿಸುವಂಥದ್ದೇ ಆಗಿರುತ್ತೆ. ಆದರೆ ಇವತ್ತು ಅದು ಕಳ್ಕೊಳ್ತಾ ಇದೆ. ಅದು ಯಾಕೆ ಕಳ್ಕೊಳ್ತಾ ಇದೆ ಅಂದರೆ, ಹೀಗೆ 12ನೇ ಶತಮಾನದಲ್ಲಿ ಆದಂಥ ಒಂದು ಕ್ರಾಂತಿ. ಈಗ ಬಸವಣ್ಣವರ ಹುಟ್ಟಿನ ಬಗ್ಗೆ, ಅವರ ಬಾಲ್ಯದ ಬಗ್ಗೆ ಅನೇಕ ಕಾಂಟ್ರಡಿಕ್ಷನ್ಗಳಿದ್ದಾವೆ, ಅನೇಕ ವ್ಯತ್ಯಾಸಗಳಿದ್ದಾವೆ. ಒಬ್ಬೊಬ್ಬರು ಒಂದೊಂದು ಹೇಳ್ತಾರೆ. ಪುರಾಣಗಳಲ್ಲಿ ಒಂದು ಹೇಳುತ್ತೆ, ಪುರಾಣಗಳು ಮತ್ತು ಶಾಸನಗಳ ಆಧಾರದ ಮೇಲೆ ಹೇಳಬೇಕು. ಆದರೆ ಇಲ್ಲಿ ನಮಗೆ ಸಿಗುವಂಥದ್ದು ಸಾಕ್ಷಿಗಳು, ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ಕೊರತೆ ಇದೆ. ಇದನ್ನು ನಾವು ಒಪ್ಪಿಕೊಳ್ಳಬೇಕು. ಮಾಹಿತಿ ಕೊರತೆ ಇದೆ. ಯಾಕೆ ಕೊರತೆ ಇದೆ ಅಂತ ಕೇಳಿದ್ರೆ, 12ನೇ ಶತಮಾನದಲ್ಲಿ, ಆ್ಯಕ್ಚುಲಿ ಇದು ನಡೆದಿರೋದು 12ನೇ ಶತಮಾನದಲ್ಲಿ, ನಾವೀಗ 21ನೇ ಶತಮಾನದಲ್ಲಿದ್ದೀವಿ. ಅಂತರ ಜಾಸ್ತಿ ಇದೆ. ಒಂದನೇದು. ಎರಡನೇದು, ಕಲ್ಯಾಣ ಕ್ರಾಂತಿ ಆದ ಸಂದರ್ಭದಲ್ಲಿ ಶರಣರ ಕಗ್ಗೊಲೆಗಳು ನಡೆದವು.
ಬಸವಣ್ಣವರ ಕಾಲದಲ್ಲಿ 770 ಅಮರಗಣಗಳಿದ್ರು, ಅಂದ್ರೆ ವಚನಕಾರರು 770 ಜನ ಇದ್ರು ಅಂತ ಹೇಳ್ತಾರೆ. ಆಮೇಲೆ 1,96,000 ಜನ ಶರಣರಿದ್ರು ಅಂತ ಹೇಳ್ತಾರಲ್ವಾ. 770 ಅಮರಗಣಗಳಿದ್ರೆ ಅವರು ಬರೆದಂಥ ವಚನಗಳು ಇಷ್ಟೇನಾ? ಬಸವಣ್ಣನ ಆ ಮಹಾಮನೆ, ಆ ಅನುಭವ ಮಂಟಪ ಸೇರಿದಂಥ ಅಷ್ಟು ಜನ ಎಷ್ಟು ವಚನ ಬರೆದಿರ್ಬೋದು? ವಚನ ಸಾಹಿತ್ಯ ಎಷ್ಟು ದೊಡ್ಡದಿರ್ಬೋದು? ನೀವು ಆಲೋಚನೆ ಮಾಡಿ. ಯಾವಾಗ ಕಲ್ಯಾಣ ಕ್ರಾಂತಿ ಆಯಿತು, ಅನೇಕ ಶರಣರನ್ನ, ಶಿವಯೋಗಿಗಳನ್ನ, ಶಿವಶರಣರನ್ನ ಕಗ್ಗೊಲೆ ಮಾಡಲಾಯಿತು. ಇದು ನಿರ್ವಿವಾದ. ಆಮೇಲೆ ಜೊತೆಗೆ ವಚನ ಸಾಹಿತ್ಯವನ್ನ ಸುಟ್ಟು ಹಾಕಲಾಯಿತು. ವಚನ ಸಾಹಿತ್ಯದ ಪ್ರತಿಗಳನ್ನು ಸುಟ್ಟು ಹಾಕಲಾಯಿತು ಕಲ್ಯಾಣ ಕ್ರಾಂತಿ ಸಂದರ್ಭದಲ್ಲಿ. ಅದಕ್ಕಾಗಿ ನಾನು ಮಾಹಿತಿ ಕೊರತೆ ಇದೆ, ನಮ್ಮ ಲಿಂಗಾಯತ ಒಂದು ಧರ್ಮಕ್ಕೆ ಮಾಹಿತಿ ಕೊರತೆ ಇದೆ. ಆಮೇಲೆ ಬಸವಣ್ಣನವರ ಕೊನೆಯ ದಿನ, ಐಕ್ಯ ಕ್ರಾಂತಿಯ ಸಮಯ ಅಥವಾ ನಂತರದ ದಿನಗಳ ಬಗ್ಗೆ ಮಾಹಿತಿ ಕೊರತೆ ಇದೆ, ಯಾವುದೂ ಸ್ಪಷ್ಟತೆ ಇಲ್ಲ. ಅದು ಕೂಡ ಕಾಂಟ್ರಡಿಕ್ಷನ್ ಇದೆ. ಆದರೆ ನಾವಿಲ್ಲಿ ಬಸವಣ್ಣವರ ಪ್ರಾರಂಭ ಆಗಲಿ, ಬಸವಣ್ಣನವರ ಐಕ್ಯದಾಗಲಿ ಇದರ ಬಗ್ಗೆ ವಾದ ವಿವಾದ ಮಾಡೋದಕ್ಕಿಂತ ಬಸವಣ್ಣನವರು ಏನು ಆಸೆ ಇಟ್ಕೊಂಡಿದ್ರು, ಅವರ ಆಸೆ ಏನಾಗಿತ್ತು ಅಂತ ನೋಡೋದು ತುಂಬ ಒಳ್ಳೆಯದು. ಅವರ ಆಸೆಯನ್ನು ಈಡೇರಿಸಬೇಕು. ಅವರ ಒಂದು ಪರಿಕಲ್ಪನೆ ಏನಿತ್ತು ಅದನ್ನು ನಾವು ಜೀವನದಲ್ಲಿ ಅನುಷ್ಠಾನ ತರಬೇಕು, ಸಮಾಜದಲ್ಲಿ ಅನುಷ್ಠಾನ ತರಬೇಕು. ಅವನು ನಿಜವಾದ ಬಸವ ತತ್ವದ ಅನುಯಾಯಿ ಆಗ್ತಾನೆ. ಬಸವಣ್ಣವರ ಹುಟ್ಟು ಅಥವಾ ಬಸವಣ್ಣವರ ಸಾವು ಬಗ್ಗೆ ಆಲೋಚನೆ ಬೇಡ. ಆದರೆ ಬಸವಣ್ಣವರ ಆಸೆ ಏನಾಗಿತ್ತು ಅದನ್ನು ತಿಳ್ಕೊಂಡು ತಮ್ಮ ಜೀವನದಲ್ಲಿ ಅನುಷ್ಠಾನ ತಂದರೆ ಅವನು ಮಾತ್ರ ಬಸವಣ್ಣನ ಅನುಯಾಯಿ ಆಗಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ಕಲ್ಯಾಣದಲ್ಲಿ ಸಾಧನೆಯಲ್ಲಿ ಅತ್ಯುನ್ನತ ಮಟ್ಟದಲ್ಲಿ ಏರಿದವರ ಬಗ್ಗೆ ನಾವು ತಿಳ್ಕೋಬೇಕಂದ್ರೆ ಅಲ್ಲಮ ಪ್ರಭುಗಳು. ಯಾಕಂದ್ರೆ ಶೂನ್ಯ ಪೀಠದಲ್ಲಿ ಅಧ್ಯಕ್ಷರ ಸ್ಥಾನದಲ್ಲಿ ಕುಳಿತು ಬಸವಣ್ಣವರು ಕೂಡಿಸ್ತಾರೆ. ಅವರು ಅಂದ್ರೆ ಬಸವಣ್ಣವರು ಏನು ಸಾಧಕರಲ್ಲವ, ಅವ್ರು ಯಾಕೆ ಅಲ್ಲಿ ಕುಂದಿಸಿದ್ರು? ಬಸವಣ್ಣವರು ಕೂಡ ಸಾಧನೆ ಮಾಡಿದಂಥವ್ರೆ. ಅವರು ಕೂಡ ಸಾಧನೆಯ ಶಿಖರವನ್ನು ಏರಿ ಸಿದ್ಧಿ ಪಡೆದಂಥವರೇ ಆಗಿದ್ರು. ಆದರೆ ಅವ್ರಿಗೆ ಒಂದು ಕಡೆಗೆ ಸಂಸಾರ ಇತ್ತು, ಇನ್ನೊಂದು ಕಡೆಗೆ ಬೆಜ್ಜಳನ ಮಹಾಮಂತ್ರಿ ಆಗಿದ್ರು. ಇವೆಲ್ಲ ಜವಾಬ್ದಾರಿಗಳಿದ್ವು. ಮಹಾಮಂತ್ರಿ ಆಗೋದಂದ್ರೆ ಏನು? ಈಗೆಲ್ಲ ಒಬ್ಬ ಮುಖ್ಯಮಂತ್ರಿ ಆದ್ರೆ ಅವ್ರ ಕೈಯಾಗ ಒಂದು 40 ಜನ ಸಚಿವ ಸಂಪುಟ ಇರುತ್ತೆ, ಒಂದೊಂದು ಇಲಾಖೆ ಒಂದೊಂದು ಇರ್ತಾರೆ. ಅವಾಗ ಮಹಾಮಂತ್ರಿ ಅಂದ್ರೆ ಇಡೀ ರಾಜ್ಯದ ಜವಾಬ್ದಾರಿ. ರಾಜ ನೆಪ ಮಾತ್ರ ಇರ್ತಾನೆ, ಪ್ರತಿಯೊಂದು ವ್ಯವಹಾರವನ್ನು ಇಲ್ಲಿ ಬಸವಣ್ಣವರೇ ಅಂದ್ರೆ ಮಂತ್ರಿಗಳೇ ನೋಡ್ಕೊಂತ ಇದ್ರು. ಅಂತಹ ಜವಾಬ್ದಾರಿಯನ್ನು ಹೊತ್ತುಕೊಳ್ಳೋದ್ರ ಜೊತೆಗೆ ಸಂಸಾರದಲ್ಲಿ ಇದ್ದು ಕೂಡ ಮತ್ತೆ ಸಾಧನೆಯಲ್ಲಿ ಮುನ್ನಡೆದು ಸಾಧನೆಯ ಮಾರ್ಗದಲ್ಲಿ ಮಹಾಮನೆಯನ್ನು ಸ್ಥಾಪನೆ ಮಾಡಿ, ಅನುಭವ ಮಂಟಪವನ್ನು ಸ್ಥಾಪನೆ ಮಾಡಿ ನಡೆಸೋದಂದ್ರೆ ಇದು ಸಾಮಾನ್ಯ ವ್ಯಕ್ತಿಗಳು ಮಾಡುವ ಕೆಲಸ ಅಂತಿದ್ರ. ನಾನು ನಮ್ಮ ಸಾಧನೆ ಮಾಡಿದ ಸಾಧಕರಿಗೆ ಬರೀಯಪ್ಪ ಆಶ್ರಮದ ಸೇವೆ ಮಾಡಿ ಬನ್ನಿ ಅಂದ್ರೆ ಏನ್ ಮಾಡೋದು ಗುರುಗಳೇ? ಕುಟುಂಬದ ಸಮಸ್ಯೆ ಇದೆ, ಕುಟುಂಬದ ನೋಡ್ಕೋಬೇಕು, ಕೆಲಸ ಇದೆ, ಬರೋಕ್ಕಾಗೋದಿಲ್ಲ ಅಂತಾರೆ. ಬರೀ ಒಂದು ಸಣ್ಣ ಕೆಲಸ ಬರೋಕ್ಕಾಗೋದಿಲ್ಲ ಅಂತಾರೆ. ಅಂತಹ ಒಂದು ಹೊಸದಾದ ಒಂದು ಪರಂಪರೆಯನ್ನು ಹುಟ್ಟು ಹಾಕಿದಂಥ ಬಸವಣ್ಣ ಎಷ್ಟು ಶ್ರಮಿಸಿರ್ಬೋದು ನೀವೆಲ್ಲ ಆಲೋಚನೆ ಮಾಡಿ. ಬಸವಣ್ಣನು ಕೂಡ ಆಧ್ಯಾತ್ಮಿಕದ ತುಟ್ಟ ತುದಿಯನ್ನು ತಲುಪಿದಂಥ ವ್ಯಕ್ತಿನೇ ಆಗಿದ್ದ. ಹಾಗಾಗಿ ಅದ್ಭುತವಾದ ಜ್ಞಾನ ಭಂಡಾರ ಬಸವಣ್ಣನಲ್ಲಿತ್ತು. ಆದರೂ ಕೂಡ ಅದನ್ನು ತೋರಿಸ್ಕೊಂಡಿರಲಿಲ್ಲ ಬಸವಣ್ಣ. ನಾನು ಜ್ಞಾನಿ ಅಂತ ಯಾವತ್ತೂ ತೋರಿಸ್ಕೊಂಡಿರಲಿಲ್ಲ. ಮುಗಿದ ಕೈ ಬಾಗಿದ ತಲೆ ಆತಂದು ಇದಾಗಿತ್ತು. ಭಕ್ತಿಗೆ ಭಂಡಾರಿನೇ ಆಗಿದೆ ಬಸವಣ್ಣ. ಇದನ್ನು ತಿಳ್ಕೊಳ್ಳಿ. ಒಂದು ಎರಡನೇದು ಅಲ್ಲಮ ಪ್ರಭು ನಿರ್ವಿಕಲ್ಪ ಸಮಾಧಿಯನ್ನು ಏರಿ ಹೇಳಿದಂಥ ಮಹಾನ್ ವ್ಯಕ್ತಿಯಾಗಿದ್ದ, ಅದ್ಭುತ ಜ್ಞಾನಿಯಾಗಿದ್ದ, ಮಹಾಪುರುಷನಾಗಿದ್ದ ಅಲ್ಲಮ ಪ್ರಭು. ಆದರೆ ಆತನಿಗೆ ಸಂಸಾರದ ಯಾವ ಗೊಡವೆನೂ ಇರಲಿಲ್ಲ. ಎರಡನೇದು. ಮೂರನೇದು ಅಕ್ಕಮಾದೇವಿ ಆ ದಿವ್ಯ ಸ್ಥಿತಿಯನ್ನು ಏರಿದ್ರು. ಅವರ ವಚನವನ್ನು ನೋಡಿದಾಗ ನಿಮ್ಗೆ ಅರ್ಥ ಆಗುತ್ತೆ ಅಕ್ಕಮಾದೇವಿ ಯಾವ ಸ್ಥಿತಿಯನ್ನು ಏರಿದ್ರು ಅಂತಂದು. ಅಲ್ಲಮ ಪ್ರಭುಗಳು ಮತ್ತು ಅಕ್ಕಮಾದೇವಿಯವರು ಕದಳಿಗಳನ್ನು ಪ್ರವೇಶ ಮಾಡ್ತಾರೆ. ಕೊನೆಗೆ ಕಲ್ಯಾಣ ಕ್ರಾಂತಿಗಿಂತ ಮೊದಲೇ ಅವರು ಹೋಗಿಬಿಡ್ತಾರೆ ಕದಳಿ ವನಕ್ಕೆ.
ಕದಳಿವನ ಅಂದ್ರೆ ಏನು? ಈ ಶರೀರವನ್ನು ಬಿಟ್ಟು ತ್ಯಾಗ ಮಾಡುವುದು. ವೈರಾಗ್ಯ, ಪೂರ್ಣ ವೈರಾಗ್ಯ ಏರಿದಾಗ ಇದು ಈ ಶರೀರದಲ್ಲಿ ಇರೋದು ಬೇಡ ಅಂತ ಶರೀರ ಬಿಟ್ಟು ಹೋಗೋದಕ್ಕೆ ಕದಳಿವನ ಅಂತ ಕರೆಯೋದು. ಹಾಗೆ ಅವರಿಬ್ಬರು ಶರೀರವನ್ನು ಬಿಟ್ಟರು. ಚನ್ನಮಲ್ಲಿಕಾರ್ಜುನ ಶ್ರೀಶೈಲ ಕಡೆಗೆ ಹೋಗಿ ಅವ್ರ ಶರೀರ ಬಿಟ್ಟರು. ಆಮೇಲೆ ಯುವಕರಂದ್ರೆ ಸೊನ್ನಲಿಗೆ ಸಿದ್ದರಾಮ, ಆಮೇಲೆ ಚನ್ನಬಸವಣ್ಣ. ಚನ್ನಬಸವಣ್ಣ ಕೂಡ ಸಪ್ತ ಚಕ್ರಗಳನ್ನು ಜಾಗೃತಿ ಮಾಡಿಕೊಂಡಂಥ ವ್ಯಕ್ತಿಯಾಗಿದ್ದ. ಯಾಕೆಂದರೆ ಅವರ ವಚನದಲ್ಲಿ ಇದೆಲ್ಲ ಸಪ್ತ ಚಕ್ರಗಳ ಬಗ್ಗೆ, ಜಾಗೃತಿ ಬಗ್ಗೆ, ಷಟ್ಸ್ಥಲದ ಬಗ್ಗೆ ಮಾಹಿತಿ ಬರುತ್ತೆ. ಷಟ್ಸ್ಥಲದ ಬಗ್ಗೆ ಅಲಮಪ್ರಭು ಕೂಡ ಹೇಳುತ್ತಾರೆ. ಆಮೇಲೆ ಸೊನ್ನಲಿಗೆ ಸಿದ್ದರಾಮ, ಇವರು ಕೂಡ ಸಾಧಕರಾಗಿದ್ದರು, ಉನ್ನತ ಮಟ್ಟದ ಸಾಧಕರಾಗಿದ್ದರು. ಇವರಷ್ಟೇನ ಸಾಧಕರು, ಉಳಿದವರೆಲ್ಲ ಸಾಧಕರಾಗಿರಲಿಲ್ಲ ಅಂತ ನೀವು ಕೇಳಬಹುದು. ಆದರೆ ಉಳಿದವರು ಕೂಡ ಸಾಧಕರಾಗಿದ್ದರು. ಆದರೆ ಅವರು ಒಂದೊಂದು ಮಾರ್ಗದಲ್ಲಿದ್ದರು. ಕೆಲವರು ಭಕ್ತಿ ಮಾರ್ಗದಲ್ಲಿದ್ದರು, ಕೆಲವರು ಕರ್ಮ ಮಾರ್ಗದಲ್ಲಿದ್ದರು, ಕೆಲವರು ಜ್ಞಾನ ಮಾರ್ಗದಲ್ಲಿದ್ದರು. ಹೀಗೆ ಒಬ್ಬೊಬ್ಬರು ಒಂದೊಂದು ಮಾರ್ಗದಲ್ಲಿ ಇದ್ದಂಥವರಾಗಿದ್ದರು. ಆದರೆ ಅಲ್ಲಮ ಪ್ರಭುಗಳಲ್ಲಿ, ಬಸವಣ್ಣವರಲ್ಲಿ, ಚನ್ನಬಸವಣ್ಣವರಲ್ಲಿ, ಸೊನ್ನಲಿಗೆ ಸಿದ್ದರಾಮೇಶ್ವರರಲ್ಲಿ, ಇವರಲ್ಲಿ ಭಕ್ತಿ, ಕರ್ಮ, ಜ್ಞಾನ ಈ 4 ಯೋಗಗಳ ಸಮಾಗಮವನ್ನು ನೀವು ಕಾಣ್ತೀರಿ. ಬಸವಣ್ಣವರಲ್ಲಿ ನೋಡಿ, ಯೋಗ ಇತ್ತು, ಕರ್ಮ ಇತ್ತು, ಜ್ಞಾನ ಇತ್ತು, ಭಕ್ತಿ ಇತ್ತು. ಭಕ್ತಿಗೆ ಭಂಡಾರ ಬಸವಣ್ಣ. 4 ಯೋಗಗಳ ಸಮಾಗಮ ಇವರಲ್ಲಿತ್ತು, ಬಸವಣ್ಣಲ್ಲಿತ್ತು. 4 ಯೋಗಗಳ ಸಮಾಗಮ ಬಸವಣ್ಣವರೇ ಎದ್ದು ಕಾಣ್ತಾ ಇತ್ತು. ಆದರೆ ಜ್ಞಾನದ ನಿಧಿ ಅಲ್ಲಮ ಪ್ರಭುಗಳಾಗಿತ್ತು. ಆದರೆ ದುರದೃಷ್ಟವಶಾತ್ ಇವರ ಜ್ಞಾನ ಭಂಡಾರ ಏನಿದೆ, ವಚನ ಸಾಹಿತ್ಯದ ಜ್ಞಾನ ಭಂಡಾರ ಏನಿದೆಯಲ್ಲ, ಅದು ಪರಿಪೂರ್ಣ ಜ್ಞಾನ, ಪರಿಪೂರ್ಣ ಪ್ರತಿಗಳು ಇಲ್ಲ. ಯಾಕಂದರೆ ಕಲ್ಯಾಣ ಕ್ರಾಂತಿ ಆದಾಗ ಎಲ್ಲ ಸುಟ್ಟು ಹಾಕಲಾಗಿದೆ. ನಾವು ಅವುಗಳನ್ನೇ ಹಿಡ್ಕೊಂಡು ಹೋಗ್ತೀವಂದರೆ ನಿಮಗೆ ಪರಿಪೂರ್ಣ ಜ್ಞಾನ ಪ್ರಾಪ್ತಿ ಆಗೋದಿಲ್ಲ. ನೀವು ಅವುಗಳನ್ನು ಅಪಾರ್ಥ ತಿಳ್ಕೊಳ್ಳೋದೇ ಜಾಸ್ತಿ ಆಗುತ್ತೆ. ಇನ್ನೊಂದು ಹೇಳ್ಬೇಕಂದ್ರೆ, ಸಾಧನೆ ಮಾಡಲು ಹೊರಟಾಗ ಸಾಧಕನಿಗೆ ಈ ಲಿಂಗಾಯತರಲ್ಲಿ 6 ಸ್ಥಳಗಳು ಬರ್ತವೆ. ಭಕ್ತ ಸ್ಥಳ, ಮಹೇಶ್ವರ ಸ್ಥಳ, ಪ್ರಸಾದಿ ಸ್ಥಳ, ಪ್ರಾಣಲಿಂಗ ಸ್ಥಳ, ಶರಣ ಸ್ಥಳ, ಐಕ್ಯ ಸ್ಥಳ ಅಂತ ಬರ್ತವೆ. ಅಂದ್ರೆ ಇದು ಏನಿದು, ಇದು ಸ್ಥಳಗಳಂದ್ರೆ ಇದು ಯೋಗ ಮಾರ್ಗ. ಸಾಧಕನಾದವನು ಒಂದೊಂದು ಹಂತವನ್ನು ಮೀರಿ ಹೋಗ್ಬೇಕಾಗತ್ತೆ. ಸಾಧನೆ ಹಾದಿಯಲ್ಲಿ ಹೋಗುವನು, ಸಾಧನ ಹಾದಿಯಲ್ಲಿ ಹೋಗುವನು ಅಂದ್ರೆ ಯಾರು ನಿಜವಾಗಿ ಜ್ಞಾನದ ಹಂಬಲದಿಂದ, ಭಗವಂತನ ಸಾಕ್ಷಾತ್ಕಾರ ಪಡ್ಕೋಬೇಕು ಅಂತ ಹಂಬಲದಿಂದ ಹೋಗ್ತಾರಲ್ವ, ಅವನಿಗೆ ಇದು ಭಕ್ತ ಸ್ಥಳ, ಮಹೇಶ್ವರ ಸ್ಥಳ, ಆಮೇಲೆ ಪ್ರಾಣಲಿಂಗ ಸ್ಥಳ, ಶರಣ ಸ್ಥಳ, ಐಕ್ಯ ಸ್ಥಳ, ಷಟ್ಚಕ್ರ ಸಾಧನೆ ಅದರ ಕುರುಹು ಇದು. ಈ ಪತಂಜಲ ಯೋಗಶಾಸ್ತ್ರದಲ್ಲಿ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಹೇಗೆ ಬರ್ತೋ ಇದರಲ್ಲಿ ಕೂಡ, ಈ ಲಿಂಗಾಯತರಲ್ಲಿ ಕೂಡ ಹಾಗೆ ಬರೋದು. ನೋಡಿ, ನಮ್ಮ ಸನಾತನ ಧರ್ಮದಲ್ಲಿ ಬರುವಂಥ ಎಲ್ಲ ಮತ ಪಂಥ ಹುಟ್ಕೊಂಡಂಥ ಮತ ಪಂಥಗಳು, ಭಕ್ತಿ ಚಳವಳಿಗಳು, ಆಮೇಲೆ ಹೊಸ ಧರ್ಮಗಳು, ಎಲ್ಲದರಲ್ಲಿಯೂ ಕೂಡ ಯೋಗ ಮಾರ್ಗ ಅಂತ ಇದೆ. ಇದನ್ನು ಎಲ್ಲರೂ ಅರ್ಥ ಮಾಡ್ಕೋಬೇಕು. ಯೋಗ ಮಾರ್ಗ ಇದೆ. ಈಗ ವೈಷ್ಣವ ಮತ್ತು ಶಾಕ್ತ ಪಂಥದಲ್ಲಿ ಪತಂಜಲಿ ಮಹರ್ಷಿಗಳ ಅಷ್ಟಾಂಗ ಯೋಗ ಇದೆ. ಆಚರಣೆಗಳು ಏನೇ ಇರ್ಬೋದು, ಆಚರಣೆಗಳು ಬದಲಾಗ್ತವೆ, ಆದರೆ ಯೋಗ ಯಾವತ್ತೂ ಬದಲಾಗೋದಿಲ್ಲ. ಯಾಕಂದರೆ ಯೋಗ ವ್ಯಕ್ತಿಯನ್ನು ಗುರಿ ಮುಟ್ಟಿಸೋದಕ್ಕೆ ಸಹಾಯ ಮಾಡುತ್ತೆ. ಎಲ್ಲ ಧರ್ಮದ ಉದ್ದೇಶ ಏನು? ಜೀವಾತ್ಮ ಪರಮಾತ್ಮನಲ್ಲಿ ಐಕ್ಯ ಮಾಡುವಂಥದ್ದು. ಇಷ್ಟು ತಿಳ್ಕೊಂಬೇಡಿ. ಎಲ್ಲ ಧರ್ಮದ ಉದ್ದೇಶ ಜೀವಾತ್ಮನನ್ನ ಪರಮಾತ್ಮನಲ್ಲಿ ಐಕ್ಯ ಮಾಡುವಂಥದ್ದು, ಎಲ್ಲ ಧರ್ಮದ ಉದ್ದೇಶ. ಈಗ ವೈಷ್ಣವ ಪಂಥವನ್ನು ತೆಗೆದುಕೊಳ್ಳಿ, ಶೈವ ಪಂಥವನ್ನು ತೆಗೆದುಕೊಳ್ಳಿ, ಶಾಕ್ತ ಪಂಥವನ್ನು ತೆಗೆದುಕೊಳ್ಳಿ, ಗಾಣಪತ್ಯ ಪಂಥವನ್ನು ತೆಗೆದುಕೊಳ್ಳಿ, ಯಾವ ಪಂಥವನ್ನು ತೆಗೆದುಕೊಳ್ಳಿ, ಇಲ್ಲಿ ಜೈನ ಬೌದ್ಧ ಇವೆಲ್ಲ ಕೆಲವು ಆತ್ಮವಾದಿಗಳು, ಕೆಲವು ಪರಮಾತ್ಮ ಆತ್ಮ ಎರಡನ್ನು ನಿರಾಕರಿಸ್ತಾರೆ. ಬೌದ್ಧ ಧರ್ಮ ಪರಮಾತ್ಮ ನಿರಾಕರಿಸುತ್ತೆ, ಆತ್ಮ ನಿರಾಕರಿಸುತ್ತೆ. ಆದರೆ ಜೈನ ಧರ್ಮ ಆತ್ಮವನ್ನು ಒಪ್ಕೊಳ್ಳುತ್ತೆ, ಪರಮಾತ್ಮವನ್ನು ಒಪ್ಕೊಳ್ಳೋದಿಲ್ಲ. ಹೀಗೆ ಇಲ್ಲಿ ಏನು
ಸನಾತನ ಧರ್ಮದಲ್ಲಿ ಹೊಸ ಹೊಸ ಧರ್ಮಗಳ ಉಗಮ ಆದ್ವಲ್ಲ, ಅವುಗಳು ಸನಾತನ ಧರ್ಮದ ಆ ಒಂದು ಹಳೆಯ ಬೇರನ್ನ ತೆಗೆದುಕೊಂಡು ಹೊಸ ಚಿಗುರಾಗಿ ಹುಟ್ಟಿರುವಂಥವು. ಆ ಕಾಲವನ್ನು ತಕ್ಕಂತೆ ಹೊಸ ತತ್ವವನ್ನು ತೆಗೆದುಕೊಂಡು ಬಂದಿದ್ದಾರೆ. ಯಮ ನಿಯಮ ಅಂತ ಏನು ಹೇಳ್ತೀವಲ್ಲ ಈ ಅಷ್ಟಾಂಗ ಯೋಗದಲ್ಲಿ, ಆ ಯಮ ನಿಯಮ ಇಟ್ಕೊಂಡೇ ಒಂದು ಧರ್ಮ ಸ್ಥಾಪನೆ ಆಯಿತು. ಅದು ಜೈನ ಧರ್ಮ, ಅದು ಬೌದ್ಧ ಧರ್ಮ. ಯಮ ನಿಯಮಗಳ ಆಧಾರ ಇಟ್ಕೊಂಡೇ ಅವ್ರು ಮಾಡಿದ್ರು. ಅವುಗಳಲ್ಲಿ ಅಹಿಂಸೆ, ಸತ್ಯ, ಅಸ್ಥೇಯ, ಬ್ರಹ್ಮಚರ್ಯ, ಅಪರಿಗ್ರಹ ಇದೆಲ್ಲ ನಾವು ಜೈನ ಧರ್ಮದಲ್ಲಿ ಕಾಣ್ತೀವಿ. ಯೋಗ ಸೂತ್ರದ ಒಂದು ಭಾಗ ಯಮ ಪಂಚಕ ನಿಯಮ ಪಂಚಕ ಅಂತ ಬರುತ್ತೆ. ಅವುಗಳನ್ನು ಇಟ್ಕೊಂಡೆ ಜೈನ ಧರ್ಮ ಸ್ಥಾಪನೆ ಆಯಿತು, ಬೌದ್ಧ ಧರ್ಮನೂ ಸ್ಥಾಪನೆ ಆಯಿತು, ಯಮ ಪಂಚಕ ನಿಯಮ ಪಂಚಕ ಇಟ್ಕೊಂಡು. ಆದರೆ ಇದು ಎಲ್ಲ ಧರ್ಮದವರಿಗೆ ಕಾಮನ್ ಇದೆ. ನೀನು ವೀರಶೈವನಾಗಿರು ಅಥವಾ ಲಿಂಗಾಯತನಾಗಿರು, ಪಂಚಪೀಠದವ ಆಗಿರು, ಬೇರೆ ಯಾವುದೇ ಆಗಿದ್ರೂ ಕೂಡ ಇದು ಕಡ್ಡಾಯ. ನೈತಿಕ ಮೌಲ್ಯಗಳು, ಜೀವನದ ನೈತಿಕ ಮೌಲ್ಯಗಳು ಕಡ್ಡಾಯವಾಗಿರುತ್ತೆ. ಅದಕ್ಕೆ ಬಸವಣ್ಣವರು ಹೇಳೋದಿಲ್ವಾ, ಬಸವಣ್ಣವರು ವಚನದಲ್ಲಿ ಹೇಳ್ತಾರೆ, ನೈತಿಕ ಮೌಲ್ಯಗಳು ತುಂಬ ಒತ್ತು ಕೊಟ್ಟಿದ್ದಾರೆ ಬಸವಣ್ಣವರು. ಕಳ ಬೇಡ, ಕೊಲ ಬೇಡ, ವಿಷಯ ನುಡಿಯಲ ಬೇಡ, ಮುನಿಯ ಬೇಡ, ಇದರ ಹಳಿಯಲೇ ಬೇಡ, ಇದೇ ಅಂತರಂಗದ ಶುದ್ಧಿ, ಇದೇ ಬಹಿರಂಗ ಸುದ್ದಿ, ಇದೇ ನಮ್ಮ ಕೂಡಲ ಸಂಗಮ ದೇವನ ಒಲಿಯುವ ಪರಿ ಅಂತ ಬಸವಣ್ಣವರು ಈ ವಚನದಲ್ಲೆಲ್ಲ ಹೇಳ್ತಾರೆ. ಏನಿದು ಯಮ ನಿಯಮದ ಬಗ್ಗೆ ಹೇಳಿರುವಂಥ ಬಸವಣ್ಣವರು ನೋಡಿ. ಇದೆ ಅಂದ್ರೆ ನಾವು ಆಧ್ಯಾತ್ಮದ ಹಾದಿಯಲ್ಲಿ ಮುಕ್ತಿಯ ಮಾರ್ಗಕ್ಕೆ ನಾವು ಹೋಗ್ತಾ ಇದ್ದೀವಿ ಅಂದ್ರೆ ಮೂಲತಃ ನೈತಿಕ ಮೌಲ್ಯಗಳು. ಸುಳ್ಳು ಹೇಳದೇ ಇರುವುದು, ಕಳತನ ಮಾಡದೇ ಇರುವುದು, ನಿಷ್ಠೆ, ನಾವು ಹೇಳಿದಂಥ ಲಿಂಗದಲ್ಲಿ ನಿಷ್ಠೆ ಭದ್ರವಾಗಿರಬೇಕು, ಏಕ ದೇವ ಉಪಾಸನೆ, ಇದೆಲ್ಲ ಬರುತ್ತೆ. ಇದನ್ನೆಲ್ಲ ಗುರುಮುಖದಿಂದ ತಿಳಿದು ಅಧ್ಯಯನ ಮಾಡಬೇಕಾಗುತ್ತೆ, ಜೀವನದಲ್ಲಿ ಅನುಷ್ಠಾನ ಮಾಡಬೇಕಾಗುತ್ತೆ. ನಾನಿವತ್ತು ಹೇಳೋ ಹೊರಟಿರೋ ಉದ್ದೇಶ ಏನಂದ್ರೆ, ನಮ್ಮ ಲಿಂಗಾಯತ ಸಮಾಜ, ಲಿಂಗಾಯತ ಮತ, ಲಿಂಗಾಯತ ಧರ್ಮ, ಇದಕ್ಕೆ ಏನು ಕೊರತೆ ಇದೆ ಅಂದರೆ ಸಾಧನೆಯ ಹಾದಿಯ ತೋರಿಸುವಂಥದ್ದು ಕೊರತೆ ಇದೆ. ಅದಕ್ಕೆ ಸಿದ್ಧಗೌಡರು, ಅವರು ಲಿಂಗಾಯತ ಇದರಲ್ಲಿ ಹುಟ್ಟಿದವರು, ಅವರು ಏನು ಮಾಡಿದರು, ನಿಜಗುಣ ಶಿವಯೋಗಿಗಳ ಗ್ರಂಥಗಳನ್ನು ಅವರು ಅಧ್ಯಯನ ಮಾಡಿದರು. ಅವುಗಳನ್ನು ಅವರು ಇವತ್ತಿಗೂ ಕೂಡ ಅವರ ಮಠಗಳಲ್ಲಿ ನಿಜಗುಣ ಶಿವಯೋಗಿಗಳ ಸಾಹಿತ್ಯವನ್ನೇ ಪ್ರವಚನ ಮಾಡ್ತಾರೆ. ಅದು ಪೂರ್ಣ ಸಾಹಿತ್ಯ. ನಿಜಗುಣ ಶಿವಯೋಗಿಗಳು ಬರೆದಿರುವಂಥ ಗ್ರಂಥಗಳು ಇದ್ದಾವೆ, ನಿಜಗುಣ ಸ್ವಾಮಿಗಳು ಬರೆದಿರುವಂಥ ಗ್ರಂಥಗಳಿದ್ದಾವೆ. ಅವುಗಳನ್ನೇ ನೀವು ಓದಿ, ಅವು ಪೂರ್ಣ ಜ್ಞಾನ ಇರುವಂತಹ ಗ್ರಂಥಗಳು ನಿಜಗುಣ ಶಿವಯೋಗಿಗಳು. ಒಬ್ಬ ಯೋಗಿ ಬರೆದಿದ್ದಾನಲ್ವಾ, ಅವು ಪೂರ್ಣ ಜ್ಞಾನ. ಆ ಥರದ ಹಳೆಗನ್ನಡದಲ್ಲಿ ಇದೆ. ಅದನ್ನು ಕೂಡ ಎಕ್ಸ್ಪ್ಲೇನ್ ಮಾಡಬೇಕು, ಅದನ್ನು ಕೂಡ ಎಕ್ಸ್ಪ್ಲೇನ್ ಮಾಡಬೇಕು. ನೇರ ಜ್ಞಾನ ನಿಮಗೆ ಸಿಗೋದಿಲ್ಲ. ಆದರೆ ಸಿದ್ಧಾಂತ ಶಿಖಾಮಣಿ ಅಂತ ಇದೆ. ನೀವು ಲಿಂಗಾಯತರ ಸಿದ್ಧಾಂತ ಶಿಖಾಮಣಿಯನ್ನು ಅಧ್ಯಯನ ಮಾಡಿ ನಿಮಗೆ ಜ್ಞಾನ ಸಿಗುತ್ತೆ. ಅದನ್ನ ಕಾಶಿ ಜಗದ್ಗುರು ಬರೆದಿದ್ದಾರೆ. ಆ ಗ್ರಂಥವನ್ನಾದರೂ ಅಧ್ಯಯನ ಮಾಡಬಹುದು. ಇಲ್ಲ ಅಂದರೆ ಜ್ಞಾನ ಸಿಂಧು ದೇವಿ ಪಾರಾಯಣ ಇದನ್ನಾದರೂ ಅಧ್ಯಯನ ಮಾಡಿ. ಲಿಂಗಾಯತರಿಗೆ ನಿಮಗೆ ಪೂರ್ಣ ಜ್ಞಾನ ಸಿಗುತ್ತೆ ಇದರಲ್ಲಿ. ನಾನು ವಚನಗಳನ್ನು ಅಧ್ಯಯನ ಮಾಡಿ, ವೇದ ಉಪನಿಷತ್ತುಗಳನ್ನೆಲ್ಲ ಅಧ್ಯಯನ ಮಾಡಿ, ಪುರಾಣಗಳೆಲ್ಲ ಅಧ್ಯಯನ ಮಾಡಿದೆ. ರಾಮಕೃಷ್ಣ ಪರಮಹಂಸರ ಆಶ್ರಮಕ್ಕೆ ಸೇರಿದಾಗ ಆ ರಾಮಕೃಷ್ಣರೇ ತಮ್ಮ ಸ್ವತಃ ಬಾಯಿಂದ ಹೇಳಿರುವಂಥ ವಚನ ವೇದವನ್ನು ಮಹೇಂದ್ರನಾಥ್ ಗುಪ್ತ ಅಂತಂದು ಒಬ್ಬ ಭಕ್ತ, ಅದ್ಭುತ ಭಕ್ತ, ರಾಮಕೃಷ್ಣ ಪರಮಹಂಸ ಪರಮ ಆತ್ಮೀಯ ಭಕ್ತ. ಯಾವಾಗ ಹೋಗಿದ್ದನು, ಅವರು ಯಾವಾಗ ಅವರು ಮೀಟ್ ಆದಾಗ ಅವರು ಮಾತಾಡುವಂಥ ಪ್ರತಿಯೊಂದು ಮಾತುಗಳನ್ನು ಯಾವ ದಿನ ಹೇಳಿದ್ರು, ಯಾವ ಸಮಯದಲ್ಲಿ ಹೇಳಿದ್ರು, ಯಾರಿಗೆ ಹೇಳಿದ್ರು, ಏನು ಹೇಳಿದ್ರು ಎಲ್ಲ ಬರೆದಿಟ್ಟಿದ್ದಾನೆ ಕಚ್ಚಾ ರೂಪದಲ್ಲಿ. ಅದನ್ನೇ ಸಮಾಧಿಯ ನಂತರ, ರಾಮಕೃಷ್ಣ ಪರಮಹಂಸ ಸಮಾಧಿಯ ನಂತರ ಅದನ್ನು ರಫಾಯಿ ಬರೆದನ್ನು ತೆಗೆದುಕೊಂಡು ಗ್ರಂಥವನ್ನಾಗಿ ಮಾಡಿದ್ರು. ವಚನ ವೇದ ಅಂತ ಮಾಡಿದ್ರು. ಪಾರ್ಟ್ 1 ಪಾರ್ಟ್ 2 ಆಗಿದೆ ಅದು. ನಾನು ಅದನ್ನು ಅಧ್ಯಯನ ಮಾಡಿದಾಗ ನನಗೆ ಎಷ್ಟು ಸಂದೇಹಗಳಿದ್ವಲ್ಲ, ಆಲ್ಮೋಸ್ಟ್ ಸಂದೇಹಗಳೆಲ್ಲ ಪರಿಹಾರ ಆದವು ನನಗೆ. ವಚನ ವೇದ ಓದಿದ್ರಿಂದ ನನಗೆ ಅನೇಕ ಸಂದೇಹಗಳು ಪರಿಹಾರ ಆದವು. ಯಾಕಂದರೆ ನಾನು ಭಗವದ್ಗೀತೆ ಓದಿದ್ದೀನಿ, ಉಪನಿಷತ್ತು ಓದಿದ್ದೀನಿ. ಉಪನಿಷತ್ತು ಭಗವದ್ಗೀತೆ ಓದಿದ್ರು ಕೂಡ ಅವುಗಳು ಸಮೂಲ ಸಂಸ್ಕೃತದಲ್ಲಿದ್ದಾವೆ. ಅದು ಬರೆದವನು ಅದರ ಅನುವಾದ ಮಾಡಿರ್ತಾನಲ್ಲ, ಅವನು ಜ್ಞಾನಿ ಆಗಿರ್ಬೇಕಲ್ಲ. ಅವನಿಗೆ ಎಷ್ಟು ತೋಚುತ್ತೋ ಅಷ್ಟೇ ಬರೆದಿರ್ತಾನೆ ಅರ್ಥನ. ಅವನ ಜ್ಞಾನಕ್ಕೆ ಎಷ್ಟು ದೊರಕುತ್ತೋ ಅಷ್ಟನ್ನು ಮಾತ್ರ ಬರೆದಿರ್ತಾನೆ. ಅದು ಪೂರ್ಣ ಅಲ್ಲ, ಅದು ಕೂಡ ಪೂರ್ಣ ಅಲ್ಲ. ಯಾವುದು ಪೂರ್ಣ ಅಂತ ಬಂದಾಗ
ಒಬ್ಬ ಮಹಾನ್ ಸಾಧಕ, ಮಹಾನ್ ಸಾಧನೆ ಮಾಡಿ ಸಾಧನೆ ಶಿಖರವನ್ನು ಏರಿದಂಥ ವ್ಯಕ್ತಿ, ಸಮಾಧಿ ಸ್ಥಿತಿಯನ್ನು ಏರಿದಂಥ ವ್ಯಕ್ತಿ ಏನು ಹೇಳ್ತಾನಲ್ವ ಅದು ನಿಜ ಆಗುತ್ತೆ. ಅದಕ್ಕೆ ಸಿದ್ಧಾರೂಢ ಸ್ವಾಮಿಗಳು, ಸಿದ್ಧಾರೂಢರು ಅವರು ಮಹಾಜ್ಞಾನಿಗಳು. ಆದರೆ ಅವರು ನಿಜಗಣ ಶಿವಯೋಗಿಗಳ ಎಲ್ಲ ಗ್ರಂಥಗಳಿಗೆ ಅವರು ಒಂದು ಬೆಳಕನ್ನು ಚೆಲ್ಲಿದ್ರು. ಅವುಗಳನ್ನು ಹೊರಗಡೆ ತಂದರು. ಅವರು ನಿಜಗುಣ ಸಾಹಿತ್ಯವನ್ನು ಹೊರಗಡೆ ತಂದರು. ಇವತ್ತು ಕೂಡ ಅವರ ಮಠಗಳು, ಶಾಖಾ ಮಠಗಳಲ್ಲಿ ಅದರ ಪಾರಾಯಣ ನಡೆಯುತ್ತೆ, ಪ್ರವಚನ ನಡೆಯುತ್ತೆ, ನೀವು ಕಾಣ್ತೀರಿ. ಆದರೆ ಅದು ಹಳೆಗನ್ನಡದಲ್ಲಿದೆ, ಸ್ವಲ್ಪ ಹಳೆಗನ್ನಡದಲ್ಲಿದೆ. ಅದಕ್ಕೂ ಕೂಡ ವ್ಯಾಖ್ಯಾನ ಮಾಡೋರು ಬೇಕಾಗುತ್ತೆ. ನಮಗೆ ಸುಲಭವಾಗಿ, ನಮ್ಮ ಲಿಂಗಾಯತರಿಗೆ ಸುಲಭವಾಗಿ ಅಚ್ಚ ಕನ್ನಡದಲ್ಲೇ ಬೇಕಂದ್ರೆ ಚಿದಾನಂದ ಅವಧೂತರು ಬರೆದಿರುವಂಥ ದೇವಿ ಪಾರಾಯಣ ಮತ್ತು ಜ್ಞಾನ ಸಿಂಧು, ಇದು ಟೀಕ ಸಹಿತ. ದೇವಿ ಪಾರಾಯಣ ಟೀಕ ಸಹಿತ ತಗೋಬೇಕು, ಜ್ಞಾನ ಸಿಂಧು ಓದಬೇಕು, ಅಥವಾ ಸಿದ್ಧಾಂತ ಶಿಖಾಮಣಿಯನ್ನು ಓದಬೇಕು. ನೀವು ವೀರಶೈವರಾದವರು ಸಿದ್ಧಾಂತ ಶಿಖಾಮಣಿಯನ್ನು ಅಧ್ಯಯನ ಮಾಡಲೇಬೇಕು. ಲಿಂಗಾಯತರಾಗಲಿ ವೀರಶೈವರಾಗಲಿ ಸಿದ್ಧಾಂತ ಶಿಖಾಮಣಿಯನ್ನು ಅಧ್ಯಯನ ಮಾಡಬೇಕು. ಅದರ ಜೊತೆಯಲ್ಲಿ ವಚನಗಳನ್ನು ಓದಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ವಚನ ಸಾಹಿತ್ಯವನ್ನು ಮುಂದೆ ಇಟ್ಕೊಳ್ಳಿ. ವಚನ ಸಾಹಿತ್ಯವನ್ನು ಕಂಠಪಾಠ ಮಾಡಿ, ಅದನ್ನು ಹಾಡಿನ ರೂಪದಲ್ಲಿ ಹಾಡಿ, ಅದರ ಅರ್ಥವನ್ನು ತಿಳ್ಕೊಳ್ಳೋಕ್ಕೂ ಪ್ರಯತ್ನ ಮಾಡಿ. ಆದರೆ ಆಧ್ಯಾತ್ಮ ತೃಷ್ಟಿಯಿಂದ, ಜ್ಞಾನದ ಹಸಿವಿನಿಂದ ಬಳಲುತ್ತಿರುವ ವ್ಯಕ್ತಿಗೆ ಜ್ಞಾನ ಬೇಕಾಗುತ್ತೆ. ಅದಕ್ಕೆ ಸರಿಯಾದ ಮಾರ್ಗದರ್ಶನ ಬೇಕಾಗುತ್ತೆ. ಇವತ್ತು ನಮ್ಮ ಲಿಂಗಾಯತ ಸಮಾಜದಲ್ಲಿರುವಂಥ ಸ್ವಾಮಿಗಳು, ಮಠಾಧೀಶರಲ್ಲಿ, ಪೀಠಾಧೀಶರಲ್ಲಿ, ಅವರು ಇವತ್ತು ಏನಾಗಿದ್ದಾರೆ ಅಂದರೆ ಮಠಕ್ಕೆ ಒಬ್ಬ ಮ್ಯಾನೇಜರ್ ಆಗಿದ್ದಾರೆ. ಅವರು ಮಠದ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಸಾಧನೆ ಇಲ್ಲ. ಯಾಕಂದ್ರೆ ಮಾರ್ಗದರ್ಶನದ ಕೊರತೆ ಇದೆ. ಪಾಪ ಅವ್ರದ್ದು ತಪ್ಪಲ್ಲ, ಮಾರ್ಗದರ್ಶನದ ಕೊರತೆ ಇದೆ. ಕಾವ್ಯ ಹಾಕೊಂಡಿದ್ದಾರೆ, ಕುಂತ್ಕೊಂಡಿದ್ದಾರೆ. ಆದರೆ ಅವ್ರಿಗೂ ಕೂಡ ಜ್ಞಾನದ ಕೊರತೆ ಇದೆ, ಸಾಧನೆಯ ಕೊರತೆ ಇದೆ. ಇವತ್ತು ಲಿಂಗಾಯತ ಸಮಾಜ ಜ್ಞಾನದ ಕೊರತೆಯನ್ನು ಅನುಭವಿಸ್ತಾ ಇದೆ. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಕೆಲವರು ಇವತ್ತು ಲಿಂಗಾಯತ ಸಮಾಜದಿಂದ ರಾಮಕೃಷ್ಣ ಆಶ್ರಮ ಸೇರ್ತಾ ಇದ್ದಾರೆ ಎಷ್ಟೋ ಜನ. ಆಮೇಲೆ ಕೆಲವರು ಈಶಾ ಫೌಂಡೇಶನ್ ಹೋಗ್ತಾ ಇದ್ದಾರೆ ಎಷ್ಟೋ ಜನ. ಇನ್ನೂ ಕೆಲವರು ರವಿಶಂಕರ್ ಗುರಜಿ ಆರ್ಟ್ ಆಫ್ ಲಿವಿಂಗ್ ಹೋಗ್ತಾ ಇದ್ದಾರೆ ಎಷ್ಟೋ ಜನ. ಇನ್ನು ಬೇರೆ ಕಡೆಗೆಲ್ಲ ಬೇರೆ ಪದ್ಧತಿಗಳ ಕಡೆಗೆ ಅದು ಹೋಗ್ತಾ ಇದ್ದಾರೆ. ಯಾಕೆ ಹೋಗ್ತಾ ಇದ್ದಾರೆ ಇವರೆಲ್ಲ? ನಮ್ಮಲ್ಲಿ ಸರಿಯಾದ ಜ್ಞಾನ ಭಂಡಾರ ಇದ್ದಿದ್ರೆ, ಪೂರ್ಣ ಪ್ರಮಾಣದ ಜ್ಞಾನ ಭಂಡಾರ ಇದ್ದರೆ ಇವ್ರು ಯಾಕೆ ಬಿಟ್ಟು ಹೋಗ್ತಾ ಇದ್ರು ಬೇರೆ ಕಡೆಗೆ? ಇನ್ನು ಕೆಲವರು ದುಡ್ಡಿನ ಆಸೆಗೆ ಕ್ರಿಶ್ಚಿಯನ್ ಧರ್ಮವನ್ನು ಕನ್ವರ್ಟ್ ಆಗ್ತಾ ಇದ್ದಾರೆ. ಇಷ್ಟು ನಮ್ಮ ರಾಜ್ಯದಲ್ಲಿ ಇಷ್ಟು ಮಠಗಳಿತ್ತು, ಇಷ್ಟು ಪೀಠಗಳಿತ್ತು, ಇಷ್ಟೊಂದು ಆಶ್ರಮಗಳಿತ್ತು. ಇವರೆಲ್ಲ ಯಾಕೆ ಬಿಡ್ತಾ ಇದ್ದಾರೆ? ಇವ್ರನ್ನ ಬೇರೆ ಕಡೆ ಹೋಗಿ ಯಾಕೆ ಬಿಡ್ತಾ ಇದ್ದಾರೆ? ಇಲ್ಲಿ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ, ಇವರಿಗೆ ಸಾಮರ್ಥ್ಯ ಇಲ್ಲ, ಈ ಸಮಾಜವನ್ನು ಹಿಡಿದಿಟ್ಟುಕೊಳ್ಳೋ ಸಾಮರ್ಥ್ಯ ಇಲ್ಲ, ಅವರಿಗೆ ಕೇಳಿದ ಜ್ಞಾನವನ್ನು ಕೊಡೋ ಸಾಮರ್ಥ್ಯ ಇವರಲ್ಲಿಲ್ಲ, ಇವರು ಫೇಲ್ ಆಗಿದ್ದಾರೆ ಎಂಬುದನ್ನು ಸೂಚಿಸುತ್ತೆ. ಅದಕ್ಕೆ ಈ ಲಿಂಗಾಯತ ಧರ್ಮ ಅಂದರೆ, ಲಿಂಗಾಯತ ಸಮಾಜ ಅಂದರೆ ವೇದಾಂತ ವಿರೋಧಿ. ಅನೇಕ ಜನ ಹೇಳ್ತಾರೆ ಬಸವಣ್ಣವರು ವೇದಾಂತ ವಿರೋಧಿಯಾಗಿದ್ರು ಅಂತ ಹೇಳ್ತಾರೆ. ಬ್ರಾಹ್ಮಣ ವಿರೋಧಿಯಾಗಿದ್ರು, ವೇದಾಂತ ವಿರೋಧಿಯಾಗಿದ್ರು. ಈ ಒಂದು ವಚನ ಸಾಹಿತ್ಯ, ಈ ಅಮರ ಗಣಗಳು, ಶಿವಶರಣರೆಲ್ಲರೂ ಬ್ರಾಹ್ಮಣರ ವಿರೋಧಿಗಳಾಗಿದ್ರು, ವೇದದ ವಿರೋಧಿಗಳಾಗಿದ್ರು ಎಂಬುವಂಥದ್ದನ್ನು ಹೇಳ್ತಾರೆ. ಇದರಲ್ಲಿ ಅರ್ಧ ಸತ್ಯ ಇದೆ, ಅರ್ಧ ಸುಳ್ಳಿದೆ. ಆದರೆ ಬಸವಣ್ಣವರಾಗಲಿ ವಚನಕಾರರಾಗಲಿ ಇವರು ವೇದಕ್ಕೆ ವಿರೋಧಿಗಳಲ್ಲ. ವೇದ ಅಂದ್ರೆ ಏನು? ಜ್ಞಾನಕ್ಕೆ ವಿರೋಧಿಗಳಲ್ಲ. ಜ್ಞಾನದ ಹೆಸರಿನಲ್ಲಿ ಧಾರ್ಮಿಕತನವನ್ನು ಏನು ಮಾಡ್ತಾ ಇದ್ರಲ್ವ, ಅದಕ್ಕೆ ವಿರೋಧ ಮಾಡಿದರು, ಅದನ್ನು ವಿರೋಧಿಸಿದರು. ಬಸವಣ್ಣವರಾಗಿರ್ಬೋದು, ಶಿವಶರಣರಾಗಿರ್ಬೋದು, ಅದನ್ನು ವಿರೋಧ ಮಾಡಿದ್ದಾರೆ. ಆದರೆ ಮೂಲ ಜ್ಞಾನವನ್ನು ಯಾರು ಕೂಡ ಅಲಗಳೆದಿಲ್ಲ. ಯಾಕೆಂದ್ರೆ ಅನೇಕ ಜನ ಹೇಳ್ತಾರೆ ವಚನಗಳೆಲ್ಲ ಉಪನಿಷತ್ತಿನಿಂದ ಕಾಪಿ ಹೊಡೆದಿದ್ದಾರೆ ಅಂತ ಹೇಳ್ತಾರೆ. ಇದು ಶುದ್ಧ ಸುಳ್ಳು, ಒಪ್ಪಿಕೊಳ್ಳುವಂಥದ್ದಲ್ಲ. ಆದರೆ ವಚನದಲ್ಲಿ ಏನಿದೆಯೋ, ಇವರು ಶಿವಶರಣರು ಹೇಳಿರುವಂಥ ವಚನದಲ್ಲಿ ಏನಿದೆಯೋ ಅದೆಲ್ಲ ಉಪನಿಷತ್ತು ವೇದದಲ್ಲಿ ಇದೆ ಎಂಬುದು ಸತ್ಯ. ಆದರೆ ಇವರು ಅದನ್ನು ಕಾಪಿ ಮಾಡಿದ್ರು ಎಂಬುದು ಸುಳ್ಳು. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಕಾಪಿ ಮಾಡೋದಕ್ಕೂ
ಅದರಲ್ಲಿರುವುದನ್ನ ಇವರು ಹೇಳುವುದು ವ್ಯತ್ಯಾಸ ಇದೆ. ಯಾಕಂದ್ರೆ ಈ ಶಿವಶರಣರು ತಮ್ಮ ಅನುಭವ ಜ್ಞಾನದಿಂದ ಬಸವಣ್ಣನವರ ಮಹಾಮನೆಯಲ್ಲಿ ಅನುಭವ ಮಂಟಪದಲ್ಲಿ ಅನುಭವ ಗೋಷ್ಠಿ ಆಗ್ತಾ ಇತ್ತು. ಸ್ವಂತ ಸಾಧನೆಯ ಅನುಭವದ ಆಧಾರದ ಮೇಲೆ ಹೇಳಿದಂತಹ ಮುತ್ತುಗಳಿವು, ಅವರ ಅನುಭವದಿಂದ ಬಂದಂತಹ ವ್ಯಾಖ್ಯೆಗಳಿವು, ವಚನ ಸುಧೆಗಳು, ವಚನಗಳಿವೆಲ್ಲ ಅವರ ಅನುಭವದಿಂದ. ಇವರು ಯಾವುದನ್ನು ಕಾಪಿ ಮಾಡಿದವರಲ್ಲ. ಬಸವಣ್ಣವರಲ್ಲಿ ಒಂದು ವಿಭಿನ್ನವಾದಂತಹ ಒಂದು ಮಾರ್ಗ ಕಂಡುಹಿಡಿಬೇಕು, ವಿಭಿನ್ನವಾದ ಒಂದು ಸಮಾಜ ನಿರ್ಮಾಣ ಮಾಡಬೇಕೆಂಬುದು ಅವರ ಕಲ್ಪನೆ ಇತ್ತು. ಆದರೆ ಅವರು ಬ್ರಾಹ್ಮಣರನ್ನು ವಿರೋಧಿಸಬೇಕು ಅಥವಾ ವೇದಗಳನ್ನು ವಿರೋಧಿಸಬೇಕು, ಉಪನ್ಯಾಸಗಳನ್ನು ವಿರೋಧಿಸಬೇಕು, ವೈದಿಕ ಧರ್ಮವನ್ನು ವಿರೋಧಿಸಬೇಕು ಅಂತ ಅವರು ಇರಲಿಲ್ಲ. ಆದರೆ ಇವೆಲ್ಲವನ್ನು ಮೀರಿ ನಾವು ಬೆಳಿಬೇಕು, ಇವೆಲ್ಲವನ್ನು ಮೀರಿ ಒಂದಿದೆ, ಆ ಮಟ್ಟಕ್ಕೆ ನಾವೆಲ್ಲ ಹೋಗಬೇಕು ಅಂತಂದು 12ನೇ ಶತಮಾನದಲ್ಲಿ ಅವರು ಆ ಒಂದು ಕಲ್ಪನೆಯನ್ನ ವೇದ ಉಪನಿಷ ಆಗಮ ದರ್ಶನದಲ್ಲಿ ಏನು ಒಂದು ಆ ಲಿಖಿತ ರೂಪದಲ್ಲಿ ಇದೆ, ಅದು ಪ್ರಾಕ್ಟಿಕಲ್ ಆಗಿಲ್ಲ, ಅದು ಥಿಯರಿ ರೂಪದಲ್ಲಿದೆ, ಅದನ್ನು ಅನುಷ್ಠಾನಕ್ಕೆ ತಂದವರು ಬಸವಣ್ಣವರು. ಅದನ್ನ ಮೊಟ್ಟ ಮೊದಲ ಬಾರಿಗೆ ಅನುಷ್ಠಾನಕ್ಕೆ ತಂದರು. ಅದಕ್ಕಿಂತ ಮೊದಲು ಋಷಿಮುನಿಗಳ ಕಾಲದಲ್ಲಿ ಅದು ಅನುಷ್ಠಾನ ಆಗಿತ್ತು, ಸಾವಿರಾರು ವರ್ಷಗಳ ಹಿಂದೆ. ಆದರೆ ಇತ್ತೀಚೆಗೆ ಅಂದರೆ 12ನೇ ಶತಮಾನದಲ್ಲಿ ಅದು ಏನು ಥಿಯರಿ ರೂಪದಲ್ಲಿತ್ತೋ ಅದನ್ನ ಅನುಷ್ಠಾನಕ್ಕೆ ತಂದು ತೋರಿಸಿದವರು ಬಸವಣ್ಣವರು. 770 ಅಮರಗಣಗಳು, 1,96,000 ಜನ ಶರಣರು ಒಂದು ದೊಡ್ಡ ಗುಂಪನ್ನೇ ಕಟ್ಟಿದರು. ಇವತ್ತು ನಾವು ಒಂದು 100 ಜನ 200 ಜನ ಸಾಧಕರ ನಿರ್ಮಾಣ ಮಾಡೋಕ್ಕೆ ಒದ್ದಾಡ್ತಾ ಇದ್ದೀವಿ. ಒಂದು 200-300 ಜನ ಸಾಧಕರನ್ನು ಮಾಡೋಕ್ಕೆ ನಾನು ಒದ್ದಾಡ್ತಾ ಇದ್ದೀನಿ. ಆ ಮನುಷ್ಯ 1,96,000 ಅಮರಗಣಗಳನ್ನು, 1,96,000 ಶಿವಶರಣರನ್ನ, 777 ಅಮರಗಣಗಳನ್ನು ಹಿಡಿದಿಟ್ಕೊಂಡಿದ್ದ ಒಂದು ಮಹಾ ಕಲ್ಯಾಣ ಸ್ಥಾಪನೆ ಮಾಡಿದ್ದ. ಅಂದರೆ ಅದು ಸಾಮಾನ್ಯ ಮಾತು ಅಂದ್ಕೊಂಡಿದ್ರೆ, ಸಾಮಾನ್ಯ ಮಾತಾಡಿದ್ರೆ ಅದು ಸಾಮಾನ್ಯ ಮಾತಲ್ಲ, ಇದು ಸಾಧಾರಣ ಮಾತಲ್ಲೇ ಅಲ್ಲ. ನಾವು ನೀವು ಮಾಡುವಂಥ ಕೆಲಸ ಅಲ್ಲ ಇದು. ಯಾಕಂದರೆ ಬಸವಣ್ಣರಲ್ಲಿ ಅಂತ ವಿಶೇಷ ಶಕ್ತಿ ಇತ್ತು. ಆದರೆ ಬಸವಣ್ಣರಲ್ಲಿ ಒಂದು ಏನೋ ಒಂದು ಮಾಡಬೇಕು, ಏನೋ ಒಂದು ಸಾಧಿಸಬೇಕು, ಏನೋ ಒಂದು ತೋರಿಸ್ಬೇಕು ಎಂಬುದು ಅವರಲ್ಲಿ ಛಲ ಇತ್ತು. ಎಲ್ಲಿ ಯಾವುದೇ ಮತ ಪಂಥ ಧರ್ಮಗಳಾಗಿರ್ಬೋದು, ಎಲ್ಲವೂ ಕೂಡ ಇವು ಶಾಂತಿಯನ್ನೇ ಸಾರ್ತವೆ. ಆಮೇಲೆ ಜಾತಿಗಳನ್ನು ನಿರ್ಮಾಣ ಮಾಡೋದಿಲ್ಲ, ಜಾತಿಗಳನ್ನು ನಿರ್ನಾಮ ಮಾಡಿ ಒಂದು ಭವ್ಯ ಸುಂದರವಾದ ಒಂದು ಸಮಾಜ ನಿರ್ಮಾಣ ಮಾಡೋದಕ್ಕೆ ಬಸವಣ್ಣವರು ಪ್ರಯತ್ನ ಪಟ್ಟರು. ದಾಸ ಸಾಹಿತ್ಯ, ಬಸವಣ್ಣ ಹತ್ರ ಬಂದಂಥ ದಾಸ ಸಾಹಿತ್ಯ, ಅನೇಕ ಕನಕದಾಸರು, ಪುರಂದಾಸರಾಗಿರ್ಬೋದು, ಅನೇಕ ದಾಸರಾಗಿರ್ಬೋದು, ಅವರು ಕೂಡ ಪ್ರಯತ್ನ ಮಾಡಿದರು. ಅನೇಕ ಶಿವಯೋಗಿಗಳು ಬಂದರು ಭೂಮಿ ಮೇಲೆ, ಅವರು ಪ್ರಯತ್ನ ಮಾಡಿದರು. ಅನೇಕ ಜನ ಆಗಿ ಹೋಗಿದ್ದಾರೆ, ನಮ್ಮ ಕರ್ನಾಟಕದಲ್ಲಿ ಆಗಿ ಹೋಗಿದ್ದಾರೆ, ಭಾರತದಾದ್ಯಂತ ಆಗಿ ಹೋಗಿದ್ದಾರೆ. ಭಕ್ತಿ ಚಳವಳಿ ಆಗಿರ್ಬೋದು, ದಾಸ ಸಾಹಿತ್ಯ ಆಗಿರ್ಬೋದು, ದಾಸ ಪರಂಪರೆ ಆಗಿರ್ಬೋದು, ಇವೆಲ್ಲ ಭಕ್ತಿ ಚಳವಳಿ ಇವೆಲ್ಲ ಎದಕ್ಕೆ ಬಂದವು? ಎಲ್ಲರನ್ನು ಒಗ್ಗೂಡಿಸೋದಕ್ಕೆ, ಧರ್ಮದ ಹೆಸರಿನಲ್ಲಿ ಒಗ್ಗೂಡಿಸೋಕ್ಕೆ ಬಂದವು. ಆದರೆ ಈ ಜಾತಿ ಪದ್ಧತಿ ಎಂಬುದು ಬಂದುಬಿಟ್ಟಿದೆ ಮೊದಲಿಂದ. ಅದನ್ನು ನಿರ್ಮೂಲನೆ ಮಾಡಬೇಕಂತ ಎಲ್ಲರೂ ಪ್ರಯತ್ನ ಮಾಡಿದ್ದಾರೆ. ಈಗಲೂ ಪ್ರಯತ್ನ ಮಾಡ್ತಾ ಇದ್ದಾರೆ, ಹಿಂದೆ ಪ್ರಯತ್ನ ಮಾಡಿದ್ದಾರೆ, ಮುಂದೂ ಇದು ನಡೆಯುತ್ತೆ. ಇದೆಲ್ಲ ಮೀರಿ ಏನು ಒಂದು ಸತ್ಯ ಇದೆ, ಒಂದು ಸುಂದರವಾದ ಸಮಾಜದ ನಿರ್ಮಾಣದ ಕಲ್ಪನೆ ಇದೆ. ವೇದ ಉಪನಿಷ ಆಗಮ ದರ್ಶನದಲ್ಲಿ ಕೂಡ ಇದು ಇದೆ. ಅದು ಸಿದ್ಧಾಂತ ರೂಪದಲ್ಲಿ ಇದೆ, ಅದು ಥಿಯರಿ ರೂಪದಲ್ಲಿದೆ, ಪ್ರಾಕ್ಟಿಕಲಿ ಬಂದಿರಲಿಲ್ಲ. ಅದನ್ನು ಪ್ರಾಕ್ಟಿಕಲಿ ತಂದವರು ಬಸವಣ್ಣವರು. ಆದರೆ ನಾವು ಬಸವಣ್ಣವರನ್ನ ಒಂದು ಲಿಂಗಾಯತ ಮತ, ವೀರಶೈವ ಮತಕ್ಕೆ ನಾವು ಸೀಮಿತ ಮಾಡಿದ್ದೇವೆ. ಬಸವಣ್ಣವರು ಇದು ಇಡೀ ಜಗತ್ತಿನ ಮನುಕುಲಕ್ಕೆ ಈ ಸಂದೇಶವನ್ನು ಕೊಟ್ಟವರು. ಇಡೀ ಜಗತ್ತಿನ ಮನುಕುಲಕ್ಕೆ ಇವರ ಸಂದೇಶ ಅನ್ವಯ ಆಗುತ್ತೆ. ಕೇವಲ ಲಿಂಗಾಯತರಿಗೆ ಮಾತ್ರ ಅಲ್ಲ, ಬಸವಣ್ಣವರಲ್ಲಿ ಇದ್ದಂಥ 770 ಅಮರಗಣಗಳಲ್ಲಿ ಎಲ್ಲ ಜಾತಿ ಜನರಿದ್ದರು, ಎಲ್ಲ ಶ್ರಮಿಕ ವರ್ಗದ ಜನರಿದ್ದರು. ಈ ಅಗಸರಾಗಿರ್ಬೋದು, ಬಟ್ಟೆ ಒಗೆಯರಾಗಿರ್ಬೋದು, ದೋಣಿ ದಾಟೋರಾಗಿರ್ಬೋದು, ವ್ಯವಸಾಯ ಮಾಡೋರಾಗಿರ್ಬೋದು, ಚಪ್ಪಲಿ ಹೊಲಿಯೋರಾಗಿರ್ಬೋದು, ಸೇವೆ ಮಾಡೋರಾಗಿರ್ಬೋದು, ಎಲ್ಲ ಜಾತಿ ಉಪಜಾತಿಗಳನ್ನ ಎಲ್ಲ ಸೇರಿಸಿಕೊಂಡೇ ಲಿಂಗಾಯತ ಒಂದು ಸಮಾಜವನ್ನು ಬಸವಣ್ಣ ನಿರ್ಮಾಣ ಮಾಡಿದ. ಇವತ್ತೇನಾಗಿದ್ದಾರೆ? ಎಲ್ಲ ಡಿವೈಡ್ ಆಗಿದ್ದಾರೆ ನೋಡಿ. ಬಸವಣ್ಣ ಏನು ಹೇಳಿದ, ಇವ್ರು ಏನು ಮಾಡ್ತಾ ಇದ್ದಾರೆ ಇವಾಗ? ನಾವು ಬಸವ ತತ್ವ ಅಂತ ಇಟ್ಕೊಂಡು ವಾಂಟ್ಬಿಟ್ಟಿದ್ದಾರೆ ಇನ್ನು ಕೆಲವರು. ಬಸವ ತತ್ವ ಅವ್ರಿಗೆ ಮಾತ್ರ ಸೀಮಿತ ಅಲ್ಲ. ಬಸವಣ್ಣ ಕರ್ನಾಟಕದಲ್ಲಿರುವಂಥ ಜಾತಿ ಉಪಜಾತಿ ಎಲ್ಲರೂ, ಬೇಡರು, ಕುರುಬರು, ಹರಿಜನರು, ಅಂಬಿಗರು,
ಹಡಪದರು ಎಲ್ಲರೂ ಬಂದರು. ಎಲ್ಲ ಲಿಂಗಾಯತರೇ ಇವರು. ಬಸವಣ್ಣ ಇವರೆಲ್ಲ ಸೇರಿಸ್ಕೊಂಡಿದ್ದಾರೆ. ಅವ್ರ ಹೆಸರಲ್ಲೇ ಅವ್ರು ಮಾಡುವಂಥ ಕೆಲಸ ಕಾರ್ಯ, ಅವ್ರು ಮಾಡುವಂಥ ಕೆಲಸದ ಒಂದು ನಾಮ ಇಟ್ಕೊಂಡಿದ್ದಾರೆ ಅದರಲ್ಲಿ. ಮತ್ತೆ ಅವರ ಒಂದು ಇಷ್ಟ ದೈವದ ನಾಮವನ್ನು ಅವರ ವಚನದ ಕೆಳಗಡೆ ಹೇಳುವಂಥ ಒಂದು ಪರಿಪಾಠವನ್ನು ಎಲ್ಲ ವಚನಕಾರರು ಇಟ್ಟುಕೊಂಡಿದ್ದಾರೆ. ಗುಹೇಶ್ವರ ಅಂತ ನರಮಪ್ರಭುಗಳು, ಕೂಡಲ ಸಂಗಮನಾಥ ಅಂತ ಬಸವಣ್ಣವರು, ಚನ್ನಮಲ್ಲಿಕಾರ್ಜುನ ಅಂತ ಅಕ್ಕಮಹಾದೇವಿಯವರು, ಅದಲ್ವ. ಇವರು ಯಾರು ಸನಾತನ ಧರ್ಮದ ವಿರೋಧಿಗಳಲ್ಲ ಅಥವಾ ಯಾವುದೇ ಜ್ಞಾನ ಭಂಡಾರದ ವಿರೋಧಿಗಳಲ್ಲ. ಆದರೆ ಇವರು ತಮ್ಮದೇ ಆದ ಅನುಭವ ಜ್ಞಾನದಿಂದ ವಚನಗಳನ್ನು ರಚಿಸಿದ್ರು ಎಂಬುದರಲ್ಲಿ ಯಾವ ಸಂದೇಹವೂ ಇಲ್ಲ. ಆದರೆ ಈ ಜ್ಞಾನ ಏನಿದೆಯಲ್ಲ ಇದು ಪರಿಪೂರ್ಣ ಅಲ್ಲ, ಇನ್ನೂ ಇದೆ. ಯಾಕಂದ್ರೆ ಇದು ಯಾರಿಗೆ ಗೊತ್ತಾಗುತ್ತೆ? ಸಾಧನೆ ಮಾಡಿದ ಒಬ್ಬ ಸಾಧಕನಿಗೆ ಇದು ಗೊತ್ತಾಗುತ್ತೆ. ಯಾರು ಸಾಧನೆ ಮಾಡಬೇಕು ಅಂತ ಹೋಗ್ತಾರಲ್ಲ ಅವ್ರಿಗೆ ಇದು ಗೊತ್ತಾಗುತ್ತೆ. ಒಂದೊಂದು ಸ್ಥಳದಲ್ಲಿ ಒಂದೊಂದು ಮಾತುಗಳು ನವೆ ಆಗ್ತವೆ. ಈಗ ಭಕ್ತ ಸ್ಥಳದಲ್ಲಿ, ಮಹೇಶ್ವರ ಸ್ಥಳದಲ್ಲಿ ಹೇಳಿರುವಂತಹ ವಚನಗಳನ್ನು ತೆಗೆದುಕೊಂಡು ನಾವು ಐಕ್ಯ ಸ್ಥಳದಲ್ಲಿ ಹೇಳಕ್ಕೆ ಹೋದ್ರೆ ಅಪಾರ್ಥ ಆಗಿ ಹೋಗುತ್ತೆ. ಈಗ ಲಿಂಗಾಯತರಲ್ಲಿ ಏನು ಹೇಳುತ್ತಂದ್ರೆ, ಲಿಂಗ ಏಕದೇವ ಉಪಾಸನೆ, ಲಿಂಗವನ್ನು ಉಪಾಸನೆ ಮಾಡಬೇಕು. ಅದು ಬೇರೆ ಸುಳ್ಳು ಅಂತ ಅಲ್ಲ, ಅದರ ನಿಷ್ಠೆ ಗಟ್ಟಿಯಾಗಬೇಕು. ನಿನ್ನ ನಿಷ್ಠೆ ಗಟ್ಟಿಯಾಗಬೇಕು. ಶಿವಲಿಂಗದಲ್ಲಿ ಈ ಶಿವನೇ ಸರ್ವಸ್ವ ಅಂತ ನಂಬಬೇಕು. ಶಿವನೇ ಸರ್ವಸ್ವ ಅಂತ ನಂಬಿ ನಾವು ಜೀವನವನ್ನು ಮಾಡಬೇಕು. ಆದರೆ ಶಿವಪೂಜೆ ಮಾಡ್ಕೊಳ್ಳೋದೇ ಒಂದು ಹನಿ ನೀರು ಕೂಡ ಬಾಯಲ್ಲಿ ಊಟ ಮಾಡಬಾರ್ದು, ನೀರು ಹಾಕಬಾರ್ದು. ಪ್ರತಿನಿತ್ಯ ಏಕನಿಷ್ಠೆಯಿಂದ ಶಿವಪೂಜೆಯನ್ನು ಮಾಡಬೇಕು. ಏಕನಿಷ್ಠೆಯಿಂದ ಶಿವಪೂಜೆಯನ್ನು ಪ್ರತಿಯೊಬ್ಬರು ಮಾಡಲೇಬೇಕು. ಇವತ್ತೇನಾಗಿದೆ ಅಂದ್ರೆ, ನಾವು ಹುಟ್ಟೋದಕ್ಕೆ ಮೊದಲೇ ನಮಗೆ ಲಿಂಗಧಾರಣೆ ಆಗಿರುತ್ತೆ. ಹುಟ್ಟಿದ ಮೇಲೆ ನಮಗೆ ಇಷ್ಟ ಲಿಂಗಧಾರಣೆ ಆಗಿರುತ್ತೆ ಅಲ್ವಾ. ನಾವೇನ್ ಮಾಡ್ತೀವಿ, ನೆಲಗಂದಿ ಅಥವಾ ಯಾವುದೋ ಒಂದು ಊಟಕ್ಕೆ ಸಿಗಾಕಿ ಹೊರಗಡೆ ಹೋಗ್ತೀವಿ. ಲಿಂಗನೂ ಕಟ್ಕೊಳ್ಳೋದಿಲ್ಲ. ಶಿವಪೂಜೆ ಮಾಡ್ತೀವಿ, ಅದನ್ನು ಮಾಡೋದಿಲ್ಲ. ಯಾವಾಗ ವರ್ಷಕ್ಕೊಂದ್ಸಲ 6 ತಿಂಗಳ ಒಂದ್ಸಲ ಪೂಜೆ ಮಾಡಿಕೊಳ್ಳೋದು. ಶಿವರಾತ್ರಿ ಬಂತಂದ್ರೆ ಯಾರು ಇವಾಗ ಈ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ. ಯಾಕಂದ್ರೆ ಇದೆಲ್ಲ ವೆಸ್ಟರ್ನ್ ಕಲ್ಚರ್, ವೆಸ್ಟರ್ನ್ ಗಾಳಿ ಪಡೆದ್ಬಿಟ್ಟು ನೋಡಿ. ನಿಮಗೆ ಇವತ್ತು ಹೆಚ್ಕೊಳ್ಳೋದು, ನಿಮ್ಗೇನಾದ್ರೂ ಇವತ್ತು ಹೆಚ್ಕೊಳ್ಳೋದು ಮುಜುಗರ ಆದರೆ ಅಥವಾ ಒಳಲ್ಲಿ ಲಿಂಗ ಕಟ್ಕೊಳ್ಳೋದು ಮುಜುಗರ ಆದರೆ ನಾನು ನಿಮ್ಗೆ ಸುಲಭ ಮಾರ್ಗ ಹೇಳ್ತೀನಿ. ಲಿಂಗವನ್ನು ಒಂದು ಬಾಕ್ಸ್ ಮಾಡಿಕೊಳ್ಳಿ ಮನೆಯಲ್ಲಿ, ಅಲ್ಲೇ ಪೂಜೆ ಮಾಡಿ ಅಲ್ಲೇ ಇಟ್ಬಿಡಿ. ಹೊರಗಡೆ ಒಯ್ಯೋದು ಬೇಡ. ಆಮೇಲೆ ನಾವು ಇದನ್ನು ಬಡ್ಕೊಳ್ಳೋದಿಲ್ಲ, ನಾವು ವಿಭೂತಿ ಬಡ್ಕೊಳ್ಳೋದಿಲ್ಲ ಅಂದ್ರೆ ನಿಮ್ಮ ಮನೆಯಲ್ಲಿಂದ ಬಡ್ಕೊಳ್ಳಿ, ಹೊರಗಡೆ ಹೋಗಿ ಅಳಿಸ್ಕೊಂಡು ಹೋಗಿ. ಆದರೆ ಏಕನಿಷ್ಠೆ, ಶಿವನ ಮೇಲಿರುವಂಥ ನಿಷ್ಠೆಯನ್ನು ನೀವು ಬಿಡಬಾರ್ದು. ಶಿವಪೂಜೆಯನ್ನು ನೀವು ಬಿಡಬಾರ್ದು. ನಿಮ್ಮ ಧರ್ಮವನ್ನು ನೀವು ಬಿಡಬಾರ್ದು. ಇದನ್ನು ನಾನು ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಅದನ್ನು ಮಾತ್ರ ಯಾರು ಬಿಡಕ್ಕೆ ಹೋಗಬೇಡಿ. ನೀವು ನಿಮ್ಮ ಧರ್ಮವನ್ನು ಪಾಲನೆ ಮಾಡಬೇಕು. ಎಲ್ಲರೂ ಅವರ ಧರ್ಮಗಳನ್ನು ಅವರು ಪಾಲನೆ ಮಾಡಲೇಬೇಕು. ಎಲ್ಲ ಧರ್ಮವೂ ಸತ್ಯನೇ ಇದೆ. ಆದರೆ ಅರ್ಥ ಮಾಡಿಕೊಳ್ಳುವಂಥವರು ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ತಾ ಇಲ್ಲ. ಹಾಗಾಗಿ ಸಮಾಜದಲ್ಲಿ ಭಿನ್ನಾಭಿಪ್ರಾಯಗಳು ತಲೆದೋರಿವೆ. ಇವತ್ತು ಮೆಕಾಲೆ ಶಿಕ್ಷಣ ಓದಿದಂಥವರು, ಮೆಕಾಲೆ ಶಿಕ್ಷಣ ಓದಿ ಬಂದಂಥ ಡಿಗ್ರಿ, ಡಬಲ್ ಡಿಗ್ರಿ, ತ್ರಿಬಲ್ ಡಿಗ್ರಿ ತೆಗೆದುಕೊಂಡರು, ಲೆಕ್ಚರ್ ಆದವರು, ಪ್ರೊಫೆಸರ್ ಆದವರು, ಇಂಥವರೆಲ್ಲ ಈ ಅಧ್ಯಾತ್ಮವನ್ನ ವಿಮರ್ಶೆಗೆ ಒಳಪಡಿಸ್ತಾರೆ. ಅಧ್ಯಾತ್ಮವನ್ನ ಚಿಂತನೆ, ಅದರ ಬಗ್ಗೆ ವ್ಯಾಖ್ಯಾನಗಳು ಮಾಡಕ್ಕೆ ಪ್ರಯತ್ನ ಮಾಡ್ತಾರೆ. ಇವರ ಅಲ್ಪ ಬುದ್ಧಿಗೆ ಅದು ಸಿಗೋದಿಲ್ಲ, ಆ ಜ್ಞಾನ ಭಂಡಾರ ಸಿಗೋದಿಲ್ಲ. ಇದು ಯಾರು ಯಮ ನಿಯಮಗಳ ಪಾಲನೆ ಮಾಡಿ, ಬ್ರಹ್ಮಚರ್ಯ ಪಾಲನೆ ಮಾಡಿ, ಜೀವನವಿಡಿ ಶಿವಧರ್ಮವನ್ನು ಪಾಲನೆ ಮಾಡಿ, ಶಿವನಲ್ಲಿ ಐಕ್ಯ ಸ್ಥಿತಿಗೆ, ಸಮಾಧಿ ಸ್ಥಿತಿಯನ್ನು ಏರಿರ್ತಾನೋ, ಐಕ್ಯ ಸ್ಥಳಕ್ಕೆ ಏರಿರ್ತಾನೋ ಅವನಿಗೆ ಇದು ಅರ್ಥ ಆಗುತ್ತೆ. ಅವನು ಬಿಟ್ಟು ಬೇರೆಯವ್ರಿಗೆ ಅರ್ಥ ಆಗೋದಲ್ಲ ಇದು. ಅವನು ಏನು ತಿಳಿದಿದ್ದು ಇವರೆಲ್ಲ 108 ಜನ ಇವರೆಲ್ಲ ಸಾಹಿತ್ಯಗಳು ಉಟ್ಕೊಂಡ್ಬಿಟ್ಟಿದ್ದಾರೆ. ಇವತ್ತು ಮನೆಗೆ ಒಬ್ಬ ಸಾಹಿತ್ಯ ಆಗಿಬಿಟ್ಟಿದ್ದಾನೆ. ಅವನಿಗೇನು ತಿಳಿಯುತ್ತೆ ಅವನು ಬರೀತಾನೆ, ಇವನಿಗೇನು ತಿಳಿದಿದ್ದು ಇವನು ಬರೀತಾನೆ. ನೋಡಿ, ವಚನ ಸಾಹಿತ್ಯ ಏನಂದ್ರೆ, ಇದು ಬಸವಣ್ಣರ ಮಹಾಮನೆ ಅನುಭವ ಮಂಟಪದಲ್ಲಿ ಎಲ್ಲರೂ ಕುಂತ್ಕೊಂಡು ಚರ್ಚೆ ಮಾಡಿ ಒಂದು ವಚನ ಅಂತ ಆಗಬೇಕಂದ್ರೆ ಅದನ್ನು ಮಂಡನೆ ಮಾಡ್ತಾ ಇದ್ರು. ಆ ವಚನದ ಮೇಲೆ ವಿಮರ್ಶೆಗಳಾಗ್ತಾ ಇದ್ವು, ಚರ್ಚೆ ಆಗ್ತಾ ಇದ್ವು, ವಾದ ವಿವಾದಗಳಾಗ್ತಾ ಇದ್ವು. ತದನಂತರ ಅದಕ್ಕೆ ಒಪ್ಪಿಗೆ ಆದ್ಮೇಲೆ, ಅಂದ್ರೆ ಅಲ್ಲಮ ಪ್ರಭುಗಳು ಒಪ್ಪಿಗೆ ಕೊಟ್ಟ ಮೇಲೆ ಅದು ವಚನವಾಗಿ ಪರಿವರ್ತನೆ ಆಗ್ತಾ ಇತ್ತು. ಅಷ್ಟು 770 ಅಮರಗಣಗಳು ಚರ್ಚೆ ಮಾಡಿ ಪಾಸಾದ ಒಂದು ವಚನ ಪಾಸ್ ಆಗಿರುವಂತ, ಅವರು ಪಾಸ್ ಮಾಡಿದ ವಚನಕ್ಕೆ ಇವರು ನಮ್ಮ ಸಾಹಿತಿಗಳು ಅದರ ಮೇಲೆ ವ್ಯಾಖ್ಯಾನಗಳು ಮಾಡ್ತಾರೆ ಅಥವಾ ಅವುಗಳನ್ನು ತಿದ್ದುಪಡಿ ಮಾಡ್ತಾರೆ. ಅಂದ್ರೆ ನೀವು ಆಲೋಚನೆ ಮಾಡಿ, ಇವರು ವಚನ ಸಾಹಿತ್ಯಕ್ಕೆ, ನಮ್ಮ ಬಸವ ಧರ್ಮಕ್ಕೆ, ಬಸವಣ್ಣನವರಿಗೆ ಇವರು ಮಾಡ್ತಿರುವಂತ ದ್ರೋಹ ಜನಗಳು ತಿಳ್ಕೋಬೇಕು.
ಅಂದ್ರೆ ಅವರೆಲ್ಲ ಅಲ್ಪರು ಇವರೆಲ್ಲ ಜ್ಞಾನಿಗಳನ್ನ ಆಯ್ತಲ್ಲ, ಅವುಗಳನ್ನು ತಿದ್ದುಪಡಿ ಮಾಡಿ ಅವುಗಳನ್ನು ವಿಶ್ಲೇಷಣೆ ತಮ್ಮ ಮನೆ ಬಂದಾಗಿ ನಾವು ಅದನ್ನು ವಿವರಣೆ ಕೊಡ್ತಾರಂದ್ರೆ ಅದಕ್ಕೆ ಆ ವಚನ ಯಥಾಜ್ಞಾನವನ್ನು ಜನಗಳಿಗೆ ಕೊಡುವಂತರಾಗಬೇಕು. ಅದನ್ನ ತೀಡಿ ಕೊಡೋದಲ್ಲ. ಅನೇಕರು ತಮ್ಮ ಮನಸ್ಸಿಗೆ ಬಂದಂಗೆ ಅವುಗಳನ್ನ ತಮ್ಮ ಮೂಗಿನ ಸೀದಕ್ಕೆ ಅರ್ಥ ಮಾಡಿಕೊಟ್ಟು ಜನಗಳನ್ನ ಉತ್ತರನಾಗಿ ಮಾಡ್ತಾ ಇದ್ದಾರೆ. ಅದು ಆಗೋದಲ್ಲ. ಒಬ್ಬ ಶಿವಶರಣ ಒಬ್ಬ ಸಾಧಕನ ಬಾಯಿಂದ ಬರಬೇಕು. ಈ ಡಿಗ್ರಿ ಡಬಲ್ ಡಿಗ್ರಿ ಕಾಲೇಜ್ ಓದಿದವರು ದೊಡ್ಡ ದೊಡ್ಡ ಪ್ರೊಫೆಸರ್ಗಳಾದವರು ಅವ್ರ ಕೈಗೆಲ್ಲ ಆಧ್ಯಾತ್ಮ ಅವ್ರ ಕೈಗೆ ಸಿಗೋದಲ್ಲ. ಸಾಧಕನಾದವನಿಗೆ ಮಾತ್ರ ಆಧ್ಯಾತ್ಮ ಸಿಗುತ್ತೆ. ಅವನ ಬಾಯಿಂದ ಬಂದಾಗ ಮಾತ್ರ ಸಾಧ್ಯ. ಧರ್ಮದ ಬಗ್ಗೆ ವ್ಯಾಖ್ಯಾನ ಕೊಡುವ ಸಾಮರ್ಥ್ಯ ಅಧಿಕಾರ ಇರುವುದು ಒಬ್ಬ ಸಾಧಕನಿಗೆ ಮಾತ್ರನೇ, ಉಳಿದವರಿಗೆ ಇಲ್ಲ. ವಾಕ್ ಸ್ವಾತಂತ್ರ್ಯ ಭಾರತದಲ್ಲಿ ವಾಕ್ ಸ್ವಾತಂತ್ರ್ಯ ಇದೆ ಅಂತ ಏನು ಬಂದು ಬಾಯಿ ಬಂದು ಗೋಗಳದಲ್ಲ. ವಾಕ್ ಸ್ವಾತಂತ್ರ್ಯ ಇದೆ ಅಂತಂದು ಧರ್ಮದ ವಿಚಾರ ಬಂದಾಗ ಆಳದ್ದು ತೂಗಿ ಆಲೋಚನೆ ಮಾಡಬೇಕು. ನುಡಿದರೆ ಮುತ್ತಿನ ಹಾರದಂತಿರಬೇಕು. ಬಸವಣ್ಣವರು ನೋಡಿ ಈ ವಚನ ಹೇಗಿದೆ, ಶರಣರು ಕೊಟ್ಟಂತ ನುಡಿದರೆ ಮುತ್ತಿನ ಹಾರದಂತಿರಬೇಕು. ಲಿಂಗ ಮೆಚ್ಚಿ ಹೌದೌದೆಂದಿರಬೇಕು. ಮಾತಾಡಿದರೆ ಲಿಂಗ ಮೆಚ್ಚಿ ಹೌದೌದಿರಬೇಕು. ನೀನು ಮಾತಾಡಿದರೆ ಅಂತ ಮಾತುಗಳು ಮಾತಾಡಬೇಕು. ಕೆಲಸಕ್ಕೆ ಬರೆದ ಮಾತುಗಳು ಮಾತಾಡೋದು, ಸಮಾಜವನ್ನು ಹೊಡೆಯುವಂತಹ, ಇನ್ನೊಬ್ಬರ ಮನಸ್ಸನ್ನು ನೋವು ಮಾಡುವಂತಹ, ಇನ್ನೊಬ್ಬರಿಗೆ ಚುಚ್ಚುವಂತಹ ಮಾತುಗಳನ್ನು ಯಾವತ್ತೂ ಶಿವಶರಣರು ಮಾತಾಡಿಲ್ಲ. ಸತ್ಯವನ್ನು ಹೇಳಿದ್ದಾರೆ. ಆದರೆ ಯಾವುದೇ ಧರ್ಮಕ್ಕೆ ಯಾವುದೇ ಒಂದು ಪಂಥವನ್ನು ಗುರಿಯಾಗಿ ಉದ್ದೇಶ ಇಟ್ಕೊಂಡು ಅವರು ಯಾರೂ ಕೂಡ ಪ್ರಯತ್ನ ಮಾಡಿಲ್ಲ. ಇನ್ನು ಮುಂದಿನ ಎಪಿಸೋಡ್ಗಳಲ್ಲಿ ನಾನು ಕೆಲವು ವಚನ ಸಾಹಿತ್ಯವನ್ನು ನನಗೆ ಎಷ್ಟು ತೋಚುತ್ತೋ ಅಷ್ಟು ಹೇಳೋಕ್ಕೆ ಪ್ರಯತ್ನ ಮಾಡ್ತೀನಿ. ಆದರೆ ನಾನು ಈಗ ಏನು ಹೇಳಿದ್ದೀನಲ್ಲ, ಇದರಲ್ಲಿ ಏನೇನು ತಪ್ಪಿದ್ರೆ ಕ್ಷಮಿಸಿ. ಕಾರಣ ಏನಂದರೆ, ಇಲ್ಲಿ ನಮ್ಮ ಲಿಂಗಾಯತ ಸಮಾಜದಲ್ಲಿ ಒಂದು ಜ್ಞಾನದ ಕೊರತೆ ಇದೆ ಎಂಬುದು ನನಗೆ ಎದ್ದುಕೊಂಡಿದೆ. ಒಬ್ಬ ಸಾಧಕನಾಗಿ ನನಗೆ ಎದ್ದುಕೊಂಡಿದೆ. ಹಾಗಾಗಿ ನಾನು ರಾಮಕೃಷ್ಣ ಆಶ್ರಮಕ್ಕೆ ಹೋಗಿ ಅಲ್ಲಿ ಗ್ರಂಥಗಳನ್ನು ಅಧ್ಯಯನ ಮಾಡಿ, ಆಮೇಲೆ ಉಪನಿಷತ್ತು ವೇದ ಅಧ್ಯಯನ ಮಾಡಿ ಶಾಸ್ತ್ರಜ್ಞಾನವನ್ನು ಪಡ್ಕೊಂಡು, ತದನಂತರ ಜ್ಞಾನಸಿದ್ಧ ದೇವಿಪಾರಾಯಣ ಅಧ್ಯಯನ ಮಾಡಿ ಷಟ್ಚಕ್ರ ಜಾಗೃತಿ ಮಾಡಿಕೊಂಡು ನಿರ್ವಿಕಲ್ಪ ಸಮಾಧಿ ಸ್ಥಿತಿಯಲ್ಲಿ ಯಾವ ಅಲ್ಲಮ ಪ್ರಭುಗಳು ಯಾವ ಸ್ಥಿತಿಯನ್ನು ತಲುಪಿದ್ರು ಆ ಸ್ಥಿತಿಯನ್ನು ಏರಿ ನಾನು ಮತ್ತೆ ಕೆಳಗಡೆ ಇಳಿದು ಈಗ ಕುಂಡಲಿನಿ ರಾಜಯೋಗ ಷಟ್ಚಕ್ರಗಳನ್ನು ಭೇದನೆ ಮಾಡುವಂತಹ, ಅಂದರೆ ಇಲ್ಲಿ ನಮ್ಮ ಲಿಂಗಾಯತ ಸಮಾಜದಲ್ಲಿ ಲಿಂಗಾಯತ ಧರ್ಮದಲ್ಲಿ ಹೇಳುವಂತಹ ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗ, ಶರಣ, ಐಕ್ಯ ಈ ಒಂದು ಹಂತವನ್ನು ಹೇರಿ ಕೆಳಗಡೆ ಇಳಿದಿರುವಂತಹ ವ್ಯಕ್ತಿ ನಾನು. ಈ ಸ್ಥಳದಲ್ಲಿ ನೀವು ಏರ್ತೀರಿ, ಈ ಮಾರ್ಗದಲ್ಲಿ ಹೋಗ್ತೀರಿ ಅಂದರೆ ನಿಮಗೂ ಕೂಡ ನಾನು ಮಾರ್ಗದರ್ಶನವನ್ನು ಕೊಡ್ತೀನಿ. ನೀವು ಕೂಡ ಈ ಬಸವಣ್ಣವರು ಯಾವ ಹಾದಿಯಲ್ಲಿ ಹೋಗಿದ್ರು, ಸಾಧನೆಯ ಯಾವ ಹಾದಿಯಲ್ಲಿ ಅಲ್ಲಮ ಪ್ರಭುಗಳು, ಬಸವಣ್ಣವರು, ಚನ್ನಬಸವಣ್ಣವರು, ಸೊಮ್ಮಲಿಂಗ ಸಿದ್ದರಾಮೇಶ್ವರರು ಇವರು ಯಾವ ಸಾಧನೆಯ ಯಾವ ಹಾದಿಯಲ್ಲಿ ಹೋಗಿ ಉನ್ನತ ಸ್ಥಾನವನ್ನು, ಉನ್ನತ ಒಂದು ಸ್ಥಿತಿಯನ್ನು, ಐಕ್ಯ ಸ್ಥಳವನ್ನು ಪಡೆದಿದ್ರು, ಶಿವನಲ್ಲಿ ಐಕ್ಯ ಸ್ಥಳವನ್ನು ಪಡೆದಿದ್ರು. ಜೀವಾತ್ಮ ಪರಮಾತ್ಮನಲ್ಲಿ ಐಕ್ಯ ಆಗಬೇಕು. ಆ ಒಂದು ಐಕ್ಯ ಅನುಭವವನ್ನು ಪಡ್ಕೊಂಡಿದ್ರೆ ಆ ಅನುಭವವನ್ನು ನಾನು ಕೂಡ ನಿಮ್ಗೆ ಮಾಡಿಸ್ಕೊಡ್ತೀನಿ. ನಿಮ್ಗೆ ಆಸಕ್ತಿ ಇದ್ದರೆ ನಮ್ಮ ಫೋನ್ ನಂಬರ್ಗೆ ಸಂಪರ್ಕ ಮಾಡಿ ಅಂತ ಹೇಳ್ತಾ, ಮುಂದೆ ಅನೇಕ ವಚನಗಳನ್ನು ನನ್ನ ಜ್ಞಾನಕ್ಕೆ ತೋಚಿದ ಹಾಗೆ ಕೆಲವಷ್ಟು ವಚನಗಳನ್ನು ವಿಶ್ಲೇಷಣೆ ಮಾಡುತ್ತಾ ಬರ್ತೀನಿ ಅಂತ ಹೇಳ್ತಾ ಇಲ್ಲಿ ನಾನು ವಿಡಿಯೋ ಮುಗಿಸ್ತೇನೆ.